ಮುತ್ತಿನಂಥ ಹೆಂಡತಿಯೆಂದು ಮನೆಯಾರತಿ ಮನೆಯಾರತಿ ಸಂಸಾರದ ಸಾರಥಿ. ಮುತ್ತಿನಂಥ ಹೆಂಡತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಯತೀಶ್ ದೊಡ್ಡಹಳ್ಳಿ. ಕೋಟಿ ಕೋಟಿ ಕನಸುಗಳನ್ನ ಬಿತ್ತಿದವರು, ಕೋಟಿ ಕೋಟಿ ಕನಸುಗಳಿಗೆ ಬಣ್ಣ ತುಂಬಿದವರು, ಕೋಟಿ ಕೋಟಿ ಕನಸುಗಳಿಗೆ ಸ್ಫೂರ್ತಿಯಾದವರು ನಿರ್ಮಾಪಕ ರಾಮು. ಈಗ ಆ ಎಲ್ಲ ಕನಸುಗಳಿಗೆ ಜೀವ ತುಂಬುತ್ತಿದ್ದಾರೆ ಮಾಲಾಶ್ರೀ ಅವರು. ಎಸ್, ನಮ್ಮ ಜೊತೆಗೆ ಮಾಲಾಶ್ರೀ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಮೇಡಮ್ ನಮಸ್ತೆ. 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 ಹೇಗಿದ್ದಾರೆ ಮೇಡಮ್? ಚೆನ್ನಾಗಿದೆ. ಎಸ್, ಐ ಥಿಂಕ್ ದಿಸ್ ಇಸ್ ದ ಒನ್ ಸ್ಪೆಷಲ್ ಮೂಮೆಂಟ್ ನಿಮಗೆ ಎಲ್ಲ ಥರ ವಿಚಾರಗಳಲ್ಲೂ ಕೂಡ. ಅರ್ಜುನ್ ಗೌಡ ಫಿಲಮ್ ತುಂಬ ಸ್ಪೆಷಲ್. ರಾಮು ಅವ್ರಿಗೆ, ರಾಮು ಅವರು ಇದ್ದು ಕೊನೆ ಪಿಕ್ಚರ್ ಅಂತ ಹೇಳಕ್ಕೆ ನಾನು ಇಷ್ಟಪಡಲ್ಲ. ಅಫ್ಕೋರ್ಸ್, ಬಟ್ ಅವ್ರು ಇದ್ದು ಪ್ರತಿಯೊಂದು ಇದ್ದು ಮಾಡಿರೋ ಪಿಕ್ಚರ್ ಇದು. ಎಲ್ಲ ಬೇರೆ ರೀತಿಯಲ್ಲಿ ಮಾಡ್ತಾಯಿದ್ರು, ಈ ಪಿಕ್ಚರೇ ಬೇರೆ ರೀತಿಯಲ್ಲಿ ಇದ್ದರು ಅವರು. ಬೇರೆ ರೀತಿಯಲ್ಲಿ ಅಂತ ಹೇಳಿದರೆ ಬೇರೆ ಪಿಕ್ಚರ್ಸ್ ಎಲ್ಲ ಅವರು ಬಂದು ಡೈರೆಕ್ಟ್ರಿಗೆ ಒಪ್ಪಿಸ್ಬಿಡೋರು. ಇವರು ಪ್ರಾಪರ್ ಒಂದು ಪ್ರೊಡ್ಯೂಸರ್ ಆಗಿ ಅವ್ರಿಗೆ ಏನು ಬೇಕು, ಅವ್ರಿಗೇನೆಲ್ಲ ಕೊಟ್ಟರೆ ನನಗೆ ಈ ಥರ ಪಿಕ್ಚರ್ ಮಾಡ್ತಾರೆ. ಅವ್ರಿಗೆ ಏನು ಕೇಳಿದ್ರು ಅದಕ್ಕೆ ಇನ್ನೂ 10 ಸೇರಿ ಕೊಡೋ ಅಂಥದ್ದು ಅವರು ಆಸೆ. ಬಿಕಾಸ್ ಅವ್ರಿಗೇನಂದರೆ ಒಂದು ಪಿಕ್ಚರ್ ಚೆನ್ನಾಗಿರಬೇಕು, ಜನ ಇಷ್ಟಪಡಬೇಕು. ಅವರು ಆ ಪಿಕ್ಚರ್ನ ಪಿಕ್ಚರ್ ನೋಡುವಾಗ ಅವರು ಆ ಟೋಟಲಿ ಹೊರಗಡೆ ಪ್ರಪಂಚನೇ ಮರ್ತ್ಬಿಡ್ಬೇಕು ಅನ್ನೋ ಒಂಥರ ಪಿಕ್ಚರ್ ಮಾಡೋರು. ಯಾರೇ ಬಂದು ದುಡ್ಡು ಕೊಟ್ಟು ಪಿಕ್ಚರ್ ನೋಡಿದ್ರೆ ಆಚೆ ಬಂದು ಸೂಪರ್ ಅಂತ ಹೇಳಬೇಕೇ ಹೊರತು ಅಯ್ಯೋ ಏನಪ್ಪ ನನ್ನ ದುಡ್ಡು ವೇಸ್ಟ್ ಆಯ್ತಲ್ಲಪ್ಪ ಅಂತ ಹೇಳಬಾರ್ದು. ಅಂಥ ಒಂದು ಎಂಟರ್ಟೈನ್ಮೆಂಟು, ಅಂಥ ಒಂದು ಕಮರ್ಷಿಯಲ್ಲು, ಮಾಸು ಕೊಡೋ ಅಂಥ ಪ್ರೊಡ್ಯೂಸರು. ಈ ಪಿಕ್ಚರ್ ನಾನು ಯಾವ ಥರ ಸ್ಪೆಷಲ್ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಅವರು ಪ್ರತಿಯೊಂದರಲ್ಲೂ ಇನ್ವಾಲ್ವ್ ಆಗಿ ಅವರು ಖುದ್ದು ಒಂದು ಡೈರೆಕ್ಟ್ರ್ ಜೊತೆಯಲ್ಲಿ, ಒಂದು ಮ್ಯೂಸಿಕ್ ಡೈರೆಕ್ಟರ್ ಜೊತೆಯಲ್ಲಿ, ಒಂದು ಎಡಿಟರ್ ಜೊತೆಯಲ್ಲಿ, ಒಂದು ಡಿಸೈನರ್ ಜೊತೆಯಲ್ಲಿ, ಒಬ್ಬ ಸೌಂಡ್ ಇಂಜಿನಿಯರಿಂಗ್ ಜೊತೆ ಎಲ್ಲದರಲ್ಲೂ ಅವರು ಇನ್ವಾಲ್ವ್ ಆಗಿ ನನಗೆ ಇಂಥದ್ದು ಬೇಕು, ಹಿಂಗಿರಬೇಕು, ಹಂಗಿರಬೇಕು, ಒಂದು ಕಲರ್ ಶೇಡ್ ಇರಬೇಕು, ಒಂದು ಫೋಟೋಗ್ರಾಫಿಯವ್ರ ಜೊತೆಲಿ ಟಿಂಟಿಂಗ್ ಇರಬೇಕು, ಪ್ರತಿಯೊಂದು ಡಿಸ್ಕಸ್ ಮಾಡಿ ಪ್ರತಿಯೊಂದು ಅವರು ಇನ್ವಾಲ್ವ್ ಆಗಿ ಮಾಡಿರೋವಂಥ ಪಿಕ್ಚರು. ಸೊ ದಿಸ್ ಈಸ್ ಅ ವೆರಿ 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 ಸ್ಪೆಷಲ್ ಫಾರ್ ಹಿಮ್. ಏನಕ್ಕೆ ಅಂತೇಳಿದರೆ ಅವ್ರಿಗೆ ಒಂಥರ ಹಠ ಇತ್ತು, ಒಂಥರ ಆಸೆ ಇತ್ತು, ಮತ್ತು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಹಬ್ಬ ಥರ ಪಿಕ್ಚರ್ ಬರಬೇಕು, ಈ ಪಿಕ್ಚರ್ ಒಂದು ಹಬ್ಬ ಆಗಬೇಕು. ಮತ್ತು ಎಲ್ಲರೂ ಬಂದ್ಬಿಟ್ಟು ಪ್ರತಿಯೊಬ್ಬರು ಥಿಯೇಟ್ರಿಗೆ ಆ ಹಬ್ಬ ಅನುಭವಿಸ್ಬೇಕು ಅನ್ನೋ ರೀತಿಯಲ್ಲಿ ಬರಬೇಕು ಪಿಕ್ಚರು ಅನ್ನೋ ಥರ ಈ ಪಿಕ್ಚರ್ ಆಗಬೇಕು ಅನ್ನೋದೇ ಅವ್ರಿಗೆ ತುಂಬ ಆಸೆ ಇತ್ತು. ಅದರಿಂದ ತುಂಬ ಇಂಟ್ರೆಸ್ಟ್ ತೊಗೊಂಡ್ರು. ಸೊ ಆ ಕನಸನ್ನು ಅನಿಸ್ಕೊಂಡು ಕೊಟ್ಟಿದ್ದೀರ ನೀವೀಗ? ಮಾಡಲೇಬೇಕು ನಿಜವಾಗ್ಲೂ. ಯಾಕಂದರೆ ಒಬ್ಬರ ಕನಸನ್ನು ಅದು ಪೂರೈಸೋದು, ಆ ಒಂದು ಖುಷಿ, ಆ ಒಂದು ತೃಪ್ತಿನೇ ಬೇರೆ ಥರ ಇರುತ್ತೆ. ಅದು ನನ್ನ ಕನಸಲ್ಲೂ, ನನ್ನ ಕನಸಿನ ಕನಸು. ಸೊ ಮೈ ಹಸ್ಬೆಂಡ್ ರಾಮು ಅವ್ರದ್ದು ಕನಸು ಅಂದಮೇಲೆ ಅದು ನಂಗೆ ನಿಜವಾಗ್ಲೂ ತುಂಬ ದೊಡ್ಡದು, ವೆರಿ ಸ್ಪೆಷಲ್ ಅದು. ಸೊ ಆ ಕನಸನ್ನು ಪೂರೈಸಬೇಕು ಅಂದರೆ ಅದೊಂದು ಖುಷಿನೇ ಬೇರೆ, ಆ ಒಂದು ತೃಪ್ತಿನೇ ಬೇರೆ. ಈಗ ನನಗೆ ಅದಕ್ಕೆ ಅವ್ರು ಅಂದ್ಕೊಂಡಿದ್ದ ಪ್ರಕಾರ ಆ ಒಂದು ಗ್ರ್ಯಾಂಡ್ಚರ್ ಪಬ್ಲಿಸಿಟಿ ಪ್ರತಿಯೊಬ್ಬರು ಮನೆಯಲ್ಲೂ ಗೊತ್ತಾಗಬೇಕು. ಅರ್ಜುನ್ ಗೌಡ ಪಿಕ್ಚರ್ ಇದೆ, ನಾವು ಹೋಗಿ ನೋಡಬೇಕು ಅಂತ ಅನಿಸೋ ಥರ ಪ್ರತಿ ಕರ್ನಾಟಕ ಇಡೀ ಮನೆಯಲ್ಲಿ ಒಂದು ಮನೆ ಮಾತಾಗಿರ್ಬೇಕು ಈ ಪಿಕ್ಚರು ಅನ್ನೋ ಒಂದು ಅವರ ಆಸೆನ ನಾನು ಪೂರೈಸಬೇಕು. ಆ ಆಸೆನ ಪೂರೈಸಿಗೆ ನೀವೆಲ್ಲರೂ ನೋಡಿ ಅವ್ರನ್ನ ಖುಷಿಪಡಿಸ್ಬೇಕು ಅನ್ನೋದೇ ನನ್ನ ಆಸೆ. ಬಹುಶಃ ನಂಗನ್ಸೋ ಮಟ್ಟಿಗೆ ನಿಮ್ಮ ನಿರ್ಮಾಣ ಸಿನಿಮಾದಲ್ಲಿ ಫಸ್ಟ್ ಟೈಮ್ ಕೂತಿರೋದು ಅಂದರೆ ಈ ಥರ ಪ್ರಚಾರಕ್ಕಿರ್ಬೋದು, ಕಂಪ್ಲೀಟ್ ಎಲ್ಲ ರಾಮಸರ ತೊಗೊಳ್ತಿದ್ದು. ಹೌದು, ನಾನು ಫಸ್ಟ್ ಟೈಮ್ ನಾನು ಆ್ಯಕ್ಟಿಂಗ್ ಹೆಂಗೆ ಮಾಡಿದ್ದೀನಿ, ನನ್ನ ಕ್ಯಾರೆಕ್ಟ್ರ್ ಏನು, ಆ ಪಿಕ್ಚರಲ್ಲಿ ನನ್ನ ಕ್ಯಾರೆಕ್ಟ್ರ್ ಏನು, ನನ್ನ ಆ್ಯಕ್ಟಿಂಗ್ ಏನು, ನನಗೆ ಎಷ್ಟು ಆ್ಯಕ್ಷನ್ ಇತ್ತು, ನನಗೇನು ಅನ್ನೋದೇ ಮಾಡೋದು ಮೀಡಿಯಾ ಹತ್ರ ಮಾತಾಡಿದ್ದೀನಿ. ಇವಾಗ ಒಂದು ಪಿಕ್ಚರ್ ಆ್ಯಸ್ ಎ ಪ್ರೊಡ್ಯೂಸರ್ ಆಗಿ ರಾಮು ಅವರ ಸ್ಥಾನದಲ್ಲಿ, ಅವ್ರ ಸ್ಥಾನದಲ್ಲಿ ನನಗೆ ಅವ್ರ ಸ್ಥಾನ ಅಂತ ಹೇಳೋಕ್ಕೆ ನನಗೆ ತುಂಬ ಕಷ್ಟ ಅನ್ನಿಸ್ತದೆ. ಅವರು ಇದರಲ್ಲಿ ನಾನು ಮಾಡ್ತಾಯಿರೋದು ದಿಸ್ ಇಸ್ ದ ವೆರಿ ವೆರಿ ಫಸ್ಟ್ ಟೈಮ್. ನನಗೇನೋ ಅವರೇ ನನ್ನ ಒಳಗಡೆ ಇದ್ದಾರೆ, ನನ್ನ ಜೊತೇಲಿ ಇದ್ದು ಅವರೇ ಇದೆಲ್ಲ ನಡೆಸ್ಕೊಡ್ತಿದ್ದಾರೆ ಅನ್ನೋದೇ ನನಗೆ ಅನಿಸ್ತಾ ಇದೆ. ಆ ಕ್ರೂರಿ ಕರೋನಾ ಬರಲ್ಲ ಅಂತ ಅಂದಿದ್ದರೆ ಸಿನಿಮಾ ಅಷ್ಟೇ ರಿಲೀಸ್ ಆಗ್ತಿತ್ತು. ಹೌದು, ಅದು ಯಾಕಂತ ಹೇಳಿದರೆ ಈ ಪಿಕ್ಚರ್ ಪೂರ್ತಿ ಅವ್ರು ರೆಡಿ ಮಾಡಿದರು, ಫಸ್ಟ್ ಕಾಪಿ ತೆಗೆದುಬಿಟ್ರು, ಆಮೇಲೆ ಸೆನ್ಸಾರು ಆಯಿತು, ಎಲ್ಲ ಪ್ರತಿಯೊಂದು ಪಕ್ಕ ರೆಡಿ ಇದೆ ಟೇಬಲ್ ಮೇಲೆ. ಸೊ ಇನ್ನೇನು ಅವ್ರು ಇದ್ದಿದ್ರೆ ಏಪ್ರಿಲಲ್ಲಿ ರಿಲೀಸ್ ಮಾಡಬೇಕು ಅಂತಿದ್ದಿದ್ರು. ಬಟ್ ಏಪ್ರಿಲಲ್ಲಿ ಹಿಂಗಾಗಿರೋದು ನನಗೆ
ಏನಪ್ಪ ಆಲ್ರೆಡಿ 8 months ಆಗೋಯ್ತಾ ಅಂತ. ಹೆಂಗೆ ಟೈಮ್ ಹೋಗ್ತಾ ಇದೆ, 8 months ನಾನು ಅವ್ರು ನೋಡಿಲ್ವಾ. ಎಷ್ಟು ಕಷ್ಟ ಆಗ್ತದೆ ಲೈಫ್ ಈಗ. ತುಂಬ ಕಷ್ಟ ಅನಿಸುತ್ತೆ ಯತೀಶ್. ಈಗ 8 months ಅಂತ ಜ್ಞಾಪಿಸ್ಕೊಂಡ ತಕ್ಷಣ 8 months ಆಗೋಯ್ತಾ. 8 months ಅವ್ರ ಧ್ವನಿ ಕೇಳಿಲ್ವಾ, 8 months ಅವ್ರ ಹತ್ರ ಮಾತಾಡಿಲ್ವಾ. ವಾಟ್, ನನಗೆ ತುಂಬ ಆಶ್ಚರ್ಯ ಆಗ್ತದೆ. ತುಂಬ 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 ಎವ್ರಿ ಡೇ ನಾನು ಅಂದ್ಕೊಳ್ತಾ ಇದ್ದೀನಿ ಅವರು ಇದ್ದಾರೆ, ಇಲ್ಲೇ ಓಡಾಡ್ತಾ ಇದ್ದಾರೆ ನಮ್ಮ ಜೊತೆಲಿ. ಎಲ್ಲೋ ಚೆನ್ನೈಗೆ ಹೋಗಿರ್ತಾರೆ, ಹೈದ್ರಾಬಾದ್ಗೆ ಹೋಗಿರ್ತಾರೆ, ಯಾವುದೋ ಫಿಲ್ಮ್ ಕೆಲಸದಿಂದ ಹೋಗಿರ್ತಾರೆ, ಯಾವುದೋ ಡಿಸ್ಕಷನಲ್ಲಿ ಇರ್ತಾರೆ, ಅವ್ರು ಬರ್ತಾರೆ ಅಂತ. ಬಟ್ ಒಂದೊಂದು ಸಲ ನೆನೆಸ್ಕೊಳ್ಳುವಾಗ, ಅವ್ರು ಇಲ್ಲ ಅಂತ ನೆನೆಸ್ಕೊಳ್ಳುವಾಗ ಒಂಥರ ಪ್ಯಾನಿಕ್ ಆಗ್ತದೆ ಯತೀಶ್. ಬೆಳಗ್ಗೆ ಎದ್ದು ಅವ್ರ ಫೋಟೋಗೆ ದೀಪ ಅಂಟಿಸೋಕ್ಕೆ ಇಲ್ಲ ಹೂ ಆಗೋಕ್ಕೆ ತುಂಬ ಕಷ್ಟ ಅನಿಸುತ್ತೆ. ಏನಪ್ಪ ಇಂಥ ಒಂದು ಪರಿಸ್ಥಿತಿ, ನಾನು ಹಿಂಗೆ ನೋಡಬೇಕಾ ನಿನ್ನ ಫೋಟೋದಲ್ಲಿ ಅಂತ ಅನಿಸ್ಬಿಡುತ್ತೆ. ಒಂದು ನಿಮಿಷ ಕೂಡ ಬಿಟ್ಟಿರ್ತಿಲ್ಲ ಅವರು. ಅಯ್ಯೋ, ಒಂದು ನಿಮಿಷನೂ ಬಿಟ್ಟಿರ್ತಿಲ್ಲ ಯತೀಶ್. ಅವರೇ ಪ್ರತಿಯೊಂದು ಡಿಸ್ಕಸ್ ಮಾಡೋರು, ಆಮೇಲೆ ಪ್ರತಿಯೊಂದೂ ಇನ್ವಾಲ್ವ್ ಮಾಡಿಸೋರು. ಅವರು ಈ ಮನೆಗೆ ಬಂದರೆ ಅಮ್ಮು 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 ಕರಿತಾನೆ ಇರೋರು. ನಾನು ಅವ್ರ ಎದುರು ಕಡೆನೇ ಇರಬೇಕು. ಒಂದು ಅವರು ಪಿಕ್ಚರ್ ಇನ್ವಾಲ್ವ್ ಮಾಡಿ ಈ ಒಂದು 2 ವರ್ಷ ಮಾತ್ರ ಡೈರೆಕ್ಟರ್ ಶಂಕರ್ಗೆ ಎಷ್ಟು ಮಟ್ಟಿಗೆ ಅವ್ರ ಜೊತೆಲೇ ಇದ್ದಿದ್ರಂದರೆ ಈ ಪಿಕ್ಚರ್ ಬಗ್ಗೆ ಅಷ್ಟೊಂದು ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು, ಹಿಂಗೆ ಇದು ಅವ್ರು ತೃಪ್ತಿ ಪಡೋವರೆಗೂ ರೀಶೂಟ್ಸ್ ಮಾಡಿ ಮತ್ತೆ ಅದನ್ನು ಸೆಟ್ ಮಾಡಿ, ಈಗ ಮಕ್ಕಳಿಗೂ ಪಿಕ್ಚರ್ ತೋರಿಸಿ ನೀವೇನು ಏನು ಅಂದ್ಕೊಳ್ತಾ ಇದ್ದೀರ ಅವ್ರನ್ನ ಅರ್ಥ ಮಾಡಿಕೊಂಡು, ಈಗಿರೋ ಯೂತ್ನ ಟ್ರೆಂಡ್ನ ಅರ್ಥ ಮಾಡಿಕೊಂಡು ಅದನ್ನು ಅವ್ರಿಗೆ ಸರಿ ಮಾಡಿಸಿ ಈ ಥರ ತುಂಬ ವರ್ಕ್ ಮಾಡ್ತಾಯಿದ್ರು. ಬಟ್ ಏನಂತ ಹೇಳಿದರೆ ಏನೇ ಇದ್ದರು ರಾತ್ರಿ ಒಂದು 9:30 10 ಆದರೆ ಹೀ ಈಸ್ ಮೈ ಡೈರಿ. ನಾನು ಪ್ರತಿಯೊಂದು ಅವ್ರಿಗೂ ಹೇಳಬೇಕು. ಅದೇನೋ ಒಂದು ಮದುವೆ ಆಗಿದ್ದರಿಂದ ಹಿಡಿದು ಒಂದು ದಿವಸನೂ ನಾನು ಅವ್ರ ಹತ್ರ ಎಲ್ಲ ಹೇಳದೆ ಮಲಗ್ತಾನೇ ಇರಲಿಲ್ಲ ಯತೀಶ್. ಬೆಳಿಗ್ಗೆಯಿಂದ ಎದ್ದ ಕಡೆಯಿಂದ ಬ್ರೇಕ್ಫಾಸ್ಟ್ ಇರಲಿ, ಏನೇ ಇರಲಿ, ಏನು ಮಾಡಲಿ, ಅದು ಏನೋ ಒಂದು ಡೈರಿಲಿ ಬರೀತೀವಲ್ಲ ಬೆಳಗ್ಗೆಯಿಂದ, ಆ ಥರ ನಾನು ಅವ್ರಿಗೆ ಹೇಳಬೇಕು. ಅವ್ರಿಗೂ ಅದು ಒಂದು ಅಭ್ಯಾಸ ಆಗೋಯಿತು. ಈಗ ನಾನು ಎಲ್ಲೇ ಔಟ್ಡೋರ್ ಶೂಟಿಂಗ್ ಮುಂಚೆ ಹೋಗಿದ್ರು, ಇಲ್ಲಾಂದರೆ ಎಲ್ಲೇ ನಾನು ಹೊರಗಡೆ ಹೋದರು, ಹಿ ವಿಲ್ ವೆಯ್ಟ್ ಫಾರ್ ಮೈ ಕಾಲ್. ನಾನು ಫೋನ್ ಮಾಡ್ತಾಳೆ ಅನ್ನೋ ಒಂದು ಕೋರ್ ವಿಲ್ ವೆಯ್ಟ್, ಬಿಕಾಸ್ ನಾನೆಲ್ಲ ಹೇಳೋದು ಅವ್ರಿಗೆ ಒಂದು ಇದಾಗೋಯ್ತು. ಸೊ ನಾನು ಅವ್ರಿಗೆ ಒಂದು ಚೂರು ಹೇಳಿದೆ ನಾನು ಮಲಗ್ತಾನಿಲ್ಲ, ನನಗೆ ನಿದ್ದೆನೂ ಬರಲ್ಲ. ಅಂಥದ್ದು ಇವಾಗ ಒಂದೊಂದು ಸಲ ಆ ಫೋಟೋ ನೋಡಿ ನೈಟ್ ಮಾತಾಡುವಾಗ ಅನಿಸುತ್ತೆ, ನೀನು ನನ್ನ ಮಾತಾಡು. ಬಿಕಾಸ್ ನಾನು ಏನೇ ಅವ್ರಿಗೆ ಹೇಳಿದ್ರು, ಅಮ್ಮ ಇದು ಸ್ವಲ್ಪ ತಪ್ಪಾಯಿತು, ಇಲ್ಲ ಇದು ಕರೆಕ್ಟಾಗಿತ್ತು, ತುಂಬ ಚೆನ್ನಾಗಿ ಮಾಡಿದ್ದೀಯಾ, ಇಲ್ಲ ಇನ್ನೂ ಸ್ವಲ್ಪ ಹಿಂಗೆ ಏನೋ ಚೇಂಜಸ್ ಮಾಡಬೇಕಿತ್ತು, ಏನೋ ಒಂದು ಹೇಳೋರವರು. ಅಂಥದ್ದು ನಾನು ಅವ್ರಿಗೆ ಹೇಳ್ಕೊಳ್ಳೋದು ಹೊರತು ಅಲ್ಲಿಂದ ಧ್ವನಿ ಬರ್ತಾಯಿಲ್ಲ. ಬಟ್ ತುಂಬ ಕಷ್ಟ ಅನಿಸುತ್ತೆ. ನಿನ್ನೆ ಈವೆಂಟ್ ಆಗಿರೋದು ನೋಡಿ, ಎಲ್ಲರೂ ಬಂದಿರೋದು ನೋಡಿ, ಎಲ್ಲರೂ ರಾಮು ಅವ್ರ ಬಗ್ಗೆ ಮಾತಾಡೋದು ನೋಡಿ, ಅವ್ರ ಪ್ರೀತಿ ನೋಡಿ, ಅಯ್ಯೋ ನಕುಟ ನಾನು ನಿನ್ಗೆ ಹೇಳಬೇಕು ಅಂತ ನೈಟ್ ತುಂಬ ಒಂಥರ ಆಗೋಯ್ತು. ಹಿಂಗಾಯಿತು ಫಂಕ್ಷನು, ಈ ಥರ ಆಯಿತು, ಎಲ್ಲರೂ ಹಿಂಗೆ ಮಾತಾಡಿದ್ರು, ಹಿಂಗೆ ಪಬ್ಲಿಸಿಟಿ ಆಯಿತು ಅಂತ ಅವ್ರಿಗೆ ಹೇಳಬೇಕು, ಅವ್ರ ಖುಷಿ ನೋಡಬೇಕು, ಅವ್ರ ರಿಯಾಕ್ಷನ್ ನೋಡಬೇಕು ಅಂತ ನೈಟ್ ನನಗೆ ಪೂರ್ತಿ ನಿದ್ದೆನೇ ಬಂದಿಲ್ಲ. ನೀನಿದ್ದಿದ್ರೆ ಎಷ್ಟು ಚೆನ್ನಾಗಿರೋದು ಅನ್ನೋದು ತುಂಬ ಕಷ್ಟ ಆಯಿತು ನನಗೆ. ಆ ಕೊರೋನಾ ಬಂದ ಸಮಯದಲ್ಲಿ ಏನೆಲ್ಲ ಮಾತಾಡಿದ್ರಿ ಆ ಟೈಮಲ್ಲಿ? ಚೆನ್ನಾಗಿದ್ರು ಆ್ಯಕ್ಚುಲಿ. ನಾನು ಕೂಡ ಅವ್ರ ಹತ್ರ ಮಾತಾಡಿದ್ದೆ, ಆರಾಮಿದ್ದೀನಿ, ಮನೇಲಿದೆ ಅಂತ ನನ್ನ ಹತ್ರ ಹೇಳಿದರು. ಬಟ್ ಹಾಸ್ಪಿಟ್ಲ್ ಹೋಗಿದ್ದು ಗೊತ್ತಾಗಿಲ್ಲ, ಅಲ್ಲೇನಂತ ಗೊತ್ತಾಗಿಲ್ಲ. ತುಂಬ ಆಶ್ಚರ್ಯ ಏನಂತ ಹೇಳಿದರೆ, ನನಗೆ ರಿಪೋರ್ಟ್ಸ್ ಎಲ್ಲ ಬಂದ ಮೇಲೆ ಅವರು ಡಾಕ್ಟರ್ಸ್ ಎಲ್ಲ ಹೇಳ್ತಾಯಿದ್ರು ಅವ್ರಿಗೆ ಇಷ್ಟು ಬೇಗ ಇನ್ಫೆಕ್ಷನ್ ಆಗಿದೆ ಅಂತೇಳಿದರೆ ಇವ್ರಿಗೆ ಇವಾಗೆಲ್ಲ ಮೋಸ್ಟ್ಲಿ ಫ್ರಮ್ 10 days ಬಿಫೋರಿಂದನೇ ಇರಬೇಕು ಅಂತ. ಬಟ್ ನನ್ನ ಆಶ್ಚರ್ಯ ಏನಂದರೆ ಆ 10 days ನಾನು ಅವ್ರ ಜೊತೆಲೇ ಇದ್ದೀನಿ, ನಾವು ಜೊತೆಲಿ ಊಟ ಮಾಡೋದು ಮಕ್ಕಳೆಲ್ಲ. ಬಟ್ ನಮಗೆ ಯಾರಿಗೂ ಬಂದಿಲ್ಲ. ಇಟ್ಸ್ ಸೋ ಸರ್ಪ್ರೈಸಿಂಗ್, ಅವರೊಬ್ಬರಿಗೆ ಹಿಂಗೆ ಬಂತು. ಆದರೆ 10 days ಅವ್ರಿಗಿತ್ತು ಅಂತೇಳಿದರೆ ನಮ್ಗೆ ಗೊತ್ತಾಗಿಲ್ಲ. ಸೊ ಏನು ಆವತ್ತು ಬೆಳಿಗ್ಗೆ ರಿಪೋರ್ಟ್ ಬಂದಿದ್ದೇನು 5 days ಫಿನಿಶು.
ಇಷ್ಟು ಡೇಂಜರಾ, ಇಷ್ಟು ಬೇಡ. ಅಕಸ್ಮಾತ್ ಏನಾದರೂ 10 days ಬಿಫೋರೇ ಗೊತ್ತಾಗಿದ್ದರೆ ಐ ಥಿಂಕ್ ಹಿ ವುಡ್ ಹವ್ ಬೀನ್ ವಿತ್ ಅಸ್. ಅದೊಂದು ತಪ್ಪು ಆಗೋಯ್ತಾ. ರಾಮು ಅವರು ಅದನ್ನು ಯಾಕೆ ಮುಚ್ಚಿಟ್ರು? ಅವರು ಸುಸ್ತಾಗಿದ್ದರು, ಅವರು ಕರೋನಾ ಅಂತ ಅಂದ್ಕೊಂಡಿಲ್ಲ. ಅದಕ್ಕೆ ಅವ್ರಿಗೆ ಏನಂದರೆ ನಾನೇನಾದರೂ ಹುಷಾರಿಲ್ಲ, ನನಗೆ ಸುಸ್ತಾಗ್ತಿದೆ ಅಂತ ಹೇಳಿದರೆ ಎಲ್ಲಿ ಇವಳು ಆಚೆ ಬಿಡಲ್ಲ, ನನ್ನ ಎಲ್ಲಿ ಮಕ್ಕಳು ಹೋಗಬೇಡ ಅಂತ ಹೇಳ್ತಾರೆ ಅನ್ನೋ ಭಯದಿಂದ ಅವ್ರು ಹೋಗಿ ಕೆಲಸ ಮಾಡ್ಕೊಂಡು ಬಂದು ಮಲಗೋರು. ಬಟ್ ವೆನ್ ಇಟ್ ಬಿಕೇಮ್ ಸಿವಿಯರ್, ಅವ್ರಿಗೆ ಜ್ವರ ಜಾಸ್ತಿ ಆಯಿತು ಅನ್ನೋ ಟೈಮಲ್ಲಿ ಮಾತ್ರ ನಮ್ಗೆ ಗೊತ್ತಾಯಿತು. ಇಮ್ಮಿಡಿಯೇಟ್ಲಿ ಡಾಕ್ಟರ್ ಟೆಸ್ಟ್ ಮಾಡೋಕ್ಕೆ ಹೇಳಿದ್ರು, ಇಮ್ಮಿಡಿಯೇಟ್ಲಿ ಪಾಸಿಟಿವ್ ಬಂತು. ಫಟ್ ಆಗೋಯ್ತು. ತುಂಬ ಆಶ್ಚರ್ಯ ಆಗ್ತದೆ. ಮಾತಾಡಿದ್ರು ಆ ಟೈಮಲ್ಲಿ? ಜೊತೆಲಿದ್ದೀನಲ್ಲ ಹಾಸ್ಪಿಟ್ಲ್ ಇದ್ದಾಗ ಎವ್ರಿ ಹಾಫ್ ಆನ್ ಅವರ್, ಎವ್ರಿ 1 hour ನಾನು ಮಾತಾಡ್ತಾನೆ ಇದ್ದೆ ಅವ್ರ ಜೊತೆಲಿ. ಅವ್ರಿಗೆ ಒಂದೇ ಏನಂದರೆ ಅವ್ರಿಗೆ ಹಾಸ್ಪಿಟ್ಲ್ ಅಂದರೆ ತುಂಬ ಭಯ ಆಯ್ತು. ಅವ್ರಿಗೆ ಕಣ್ಣು ಸುತ್ತು ಬರುತ್ತೆ, ಏನೋ ಒಂದು ಬ್ಲಡ್ ನೋಡಿದ್ರೆ ಅವ್ರ ಕೈಲಾಗಲ್ಲ. ಅವ್ರೇನೋ ಚೆಕಪ್ ಮಾಡಬೇಕು ಅಂದರೆ ಮಗುಕ್ಕಿಂತ ಚಿಕ್ಕವರು, ಅಷ್ಟು ಕಂಟ್ರೋಲೇ ಮಾಡೋಕ್ಕಾಗಲ್ಲ ಅಂಥವರು. ಅವರು ಹಾಸ್ಪಿಟ್ಲಲ್ಲಿ ಹೆಂಗಿದ್ದಾರೋ, ಏನು ಮಾಡ್ತಾಯಿದ್ದಾರೋ, ಒಳಗಡೆ ಹೆಂಗಿರ್ಬೋದು ಅಂತ. ನಾನು ಆ ರಾಮಯ್ಯ ಹಾಸ್ಪಿಟ್ಲಲ್ಲಿ ಗಾಡೀಲೇ ಕೂತ್ಕೊಂಡಿದ್ದೆ ಆ 2 ದಿವಸನೂ. ನಾನು ನನಗೆ ಅವ್ರಿಗೆ ಸಹನೂ ಹೇಳಿಲ್ಲ. ಬಿಕಾಸ್ ಅವ್ರು ಒಂದೇ ಒಂದು ಹೇಳ್ತಾಯಿದ್ರು, ಅಮ್ಮನನ್ನು ಡಿಸ್ಚಾರ್ಜ್ ಮಾಡು. ಬಟ್ ಏನಂದರೆ ಅಲ್ಲಿರೋ ಪೊಸಿಷನ್ ಏನಂದರೆ ಆಕ್ಸಿಜನ್ ಹೀಸ್ ಕಮ್ ಆಫ್ ಸೋ ಮಚ್. ಏನಂದರೆ ಅದು ಆಕ್ಸಿಜನ್ ತೆಗೆದುಬಿಟ್ರೆ ಅವರು ಕೊಲ್ಯಾಪ್ಸ್ ಆಗ್ತಾರೆ ಅನ್ನೋ ಒಂದು ಭಯ. ಆಕ್ಸಿಜನ್ ಕೊಡಬೇಕು. ಸೊ ಹೆಂಗೆ? ಸೊ ಅದಕ್ಕೆ ನೀನು ಎಲ್ಲಿದೆಯಾ ಅಂತೇಳಿದರೆ ನಾನು ಬರ್ತಾಯಿದ್ದೀನಿ ಅಂತಲೇ ಸುಳ್ಳು ಹೇಳ್ತಾ ಇದ್ದು ಹೊರತು ಐ ವಾಸ್ ದೇರ್ ಇನ್ ದ ಕಾರ್ ವೆಯ್ಟಿಂಗ್. ಅವ್ರು ಯಾವಾಗ ಡಿಸ್ಚಾರ್ಜ್ ಆಗ್ತಾರೆ ಕರ್ಕೊಂಡು ಹೋಗ್ಬಿಡೋಣ, ಯಾವಾಗ ಡಾಕ್ಟ್ರ್ ವಿಲ್ ಟೆಲ್ ಮಿ ಓಕೆ ಹಿ ಈಸ್ ಬೆಟರ್ ನೌ, ಈ ಸ್ಟೇಬಲ್, ನೀವು ಮನೇಲೇ ಟ್ರೀಟ್ಮೆಂಟ್ ಅದಕ್ಕೋಸ್ಕರನೇ ವೆಯ್ಟ್ ಮಾಡ್ತಾಯಿದ್ದೆ ನಾನು. ಆಫೀಸ್ಗೆ ಹೋಗಬೇಕು, ಅಲ್ಲಿ ಕೂತ್ಕೋಬೇಕು, ಫೋಟೋ ನೋಡಬೇಕು. ನನಗೆ ಆಫೀಸ್ಗೆ ಹೋಗಬೇಕು ಅನ್ನೋ ಇದೇ ಬರ್ತಾಯಿಲ್ಲ. ಆಮೇಲೆ ಅಲ್ಲಿ ಆಫೀಸ್ಗೆ ಹೋದರೆ ಅವರೇ ಮೇನ್ ಅಂಥದ್ದು. ಆಫೀಸಲ್ಲಿ ನಾವೇನೋ ಸ್ಟೋರಿ ಡಿಸ್ಕಷನ್ ಮಾಡುವಾಗ ನಾನು ಕೂರಿಸಿದ್ರೆ ಅವರು ಎದುರು ಕಡೆ ಇರೋರು ಅಂಥದ್ದು. ಈಗ ಆಫೀಸ್ಗೆ ಹೋದ್ರೇ ಪ್ಯಾನಿಕ್ ಆಗ್ತದೆ ನನಗೆ. ಅಲ್ಲಿ ಅವ್ರ ಫೋಟೋಗೆ ಹೂನಾರ ನೋಡಿ ನಿಜವಾಗ್ಲೂ ಅವರಿಲ್ವ ಈಗ ಅವ್ರ ಸೀಟಲ್ಲಿ ನಾನು ಕೂತ್ಕೊಳ್ಳೋದು, ಅಯ್ಯೋ ಹೆಂಗೆ ಏನು ಅನ್ನೋದು ಪ್ಯಾನಿಕ್ಕು. ಸೊ ಅದಕ್ಕೆ ನಾನು ಆಫೀಸ್ ಹೋಗೋಕ್ಕೆ ತುಂಬ ಧೈರ್ಯ ತುಂಬಿಸ್ಕೊಂಡು ಈಗ ಮೊನ್ನೆ 1 ದಿವಸ ಹೋದೆ ಆಫೀಸ್ ಅಷ್ಟೇ. ಈ 8 ತಿಂಗಳಲ್ಲಿ ಜಸ್ಟ್ 8, ಈಗ 9ನೇ ತಿಂಗಳು ನಡೀತಾ ಇದೆ. 1 ದಿವಸ ಹೋದೆ. ಆ 1 ದಿವಸನೂ ಎಷ್ಟು ಕಂಟ್ರೋಲ್ ಮಾಡ್ಕೊಂಡು ನಾನು ಇದ್ದೀನಿ ಅಂದರೆ ಆ ದೇವ್ರಿಗೆ ಗೊತ್ತಾಗಬೇಕು. ನನಗೇನೋ ರಾಮು ನನಗೆ ಹಿಂದ್ಕಡೆಯಿಂದ ಹಿಡ್ಕೊಂಡು ಕೂತ್ಕೋ ಅಂತ ಕೂರಿಸಿದಾರೇನೋ ಅಂತ ನನಗನ್ಸುತ್ತೆ. ಹೌ ಬೇರಿಂಗ್ ಆಲ್ ದಿಸ್ ಪೇಯ್ನ್ ಆ್ಯಕ್ಚುಲಿ ಮ್ಯಾಮ್? ನೀವು ಇಷ್ಟು ದೊಡ್ಡ ಪೇಯ್ನ ಹೇಗೆ ತಡ್ಕೊಳ್ತೀರ ನನಗೆ ಅನ್ನಿಸ್ತಾ ಇದೆ. ಅದಕ್ಕೆ ನಾನು ನಿಜ ಹೇಳಬೇಕು ಅಂದರೆ ನನ್ನ ಮಕ್ಕಳು, ಮೈ ಕಿಡ್ಸ್, ಅವರು ನನ್ನ ಮನೇಲಿರುವಾಗ ಒಂದು ಚೂರು ನನ್ನ ಒಂಟಿಯಾಗಿ ಬಿಡೋದಿಲ್ಲ. ಆಚೆ ಹೋದ್ರೂ ಬರೋ ತನಕ ಅವರು ಹೆಂಗಿರ್ತಾರೆ. ಹೋಗಿದ ತಕ್ಷಣವೇ ನಾನು ಏನೇ ಇಷ್ಟು ಫೀಲ್ ಮಾಡಿ ಇಷ್ಟು ಇಂಟರ್ವ್ಯೂಸ್ ಕೊಟ್ಟು ಒಳಗಡೆ ಹೋಗಿದ ತಕ್ಷಣವೇ ಅವ್ರು ಹೆಂಗೆ ನನ್ನ ಮೈಂಡ್ ಡೈವರ್ಟ್ ಮಾಡಿಸ್ಬಿಡ್ತಾರೆ, ಬೇರೆ ಇದರಲ್ಲಿ ಡೈವರ್ಟ್ ಮಾಡಿಸ್ಬಿಟ್ಟು. ಬಿಕಾಸ್ ಅದು ಕಂಟಿನ್ಯೂ ಆಗಬಾರ್ದು. ಆಮೇಲೆ ಅವ್ರಿಗೆ ಗೊತ್ತು ನನ್ನ ರಾಮು ಅವ್ರು ನನ್ನ ಎಷ್ಟು ನಾವಿಬ್ಬರು ಅಷ್ಟೊಂದು ಪ್ರೀತಿ ಮಾಡೋದು ಅವ್ರಿಗೆ ಗೊತ್ತು. ಸೊ ದೇ ನೋ ಇಫ್ ಅಟ್ ಆಲ್ ಎಲ್ಲೋ ಸ್ವಲ್ಪ ಬಿಟ್ಟರೆ ಶಿಲ್ ಗೆಟ್ ಕೊಲ್ಯಾಪ್ಸ್ಡ್ ಅನ್ನೋ ಭಯ ಅವ್ರಿಗಿದೆ. ಬಟ್ ನನಗೂ ಏನಂತ ಹೇಳಿದರೆ ಅಯ್ಯೋ ದೇವ್ರೆ ನಾನೇನೋ ಕೊಲ್ಯಾಪ್ಸ್ ಆಗಿಬಿಟ್ರೆ ನನ್ನ ಮಕ್ಕಳಿದೆ ಏನೋ ಅವ್ರು ಅದೊಂದು ಭಯ. ಸೊ ನಾನು ರಾಮು ಅವ್ರಿಗೆ ಒಂದೇ ಹೇಳ್ತೀನಿ, ನೀನು ನನ್ನ ಜೊತೆಲೇ ಇರು, ನನಗೆ ಧೈರ್ಯ ಕೊಡು, ನಾನು ಏನೇ ಮಾಡಿದ್ರು ಯು ಶುಡ್ ಬಿ ವಿತ್ ಮೀ. ಸೊ ಅವ್ರು ನನ್ನ ಜೊತೆಲೇ ಇದ್ದಾರೆ ಅನ್ನೋ ರೀತಿಯಲ್ಲಿ ನಾನು ಮುಂದೆ ಹೋಗ್ತಾಯಿದ್ದೀನಿ. ನಿಜಕ್ಕೂ ಅದು ದೇವ್ರ ಕುರಿ ಅಂತ ಹಂಗೆ ಅನಿಸ್ತಾ ಇದೆ. ಎಷ್ಟು ಶಾಪ್ ಹಾಕಬೇಕು ಅನ್ನೋ ಗೊತ್ತಿಲ್ಲ ಅನಿಸ್ತಾ ಇದೆ. ನನಗೆ ಅದು ಯಾರದು ಕರೋನಾ ಅಂತ ಯಾರಾವುದು ಒಬ್ಬರು ಅದು ಏನದು ಕರೋನಾ ಅನ್ನೋದು ಒಂದ್ಸಲ ಮೀಟಿಂಗ್ ಕೊಟ್ಬಿಡಪ್ಪ ನನಗೆ. ನನ್ನ ಮಗನ ಚುಚ್ಚು ಸಾಯಿಸ್ಬಿಡೋಣ. ಕರೋನಾ ಇಂಥ ಒಂದು ಜನರನ್ನ ಸಾಯಿಸ್ತಾ ಇದೆ, ಎಂಥ ಒಂದು ಜನರನ್ನ ಸಾಯಿಸ್ತಾ ಇದೆ, ಯಾಕೆ ಬಂತು, ಏನಕ್ಕೆ ಬಂತು, ವೈ? ಇರೋ ಕಷ್ಟ ಸಾಕಲ್ವ ಈ ಒಂದು ಏನೋ. ನಾನು ನಿಜವಾಗ್ಲೂ ಕರೋನಾ ಕೋವಿಡ್ ಇಷ್ಟೊಂದು ಬ್ಯಾಡಾಗಿರುತ್ತೆ. ರಾಮು ಅವ್ರು ಹೇಳ್ತಾರೆ ಇದೇನು ಕೋವಿಡ್ ಏನೋ ಚಿಕ್ಕದಾಗಿದೆ, ಇಷ್ಟು ದೊಡ್ಡದು ಮಾಡ್ತಾಯಿದ್ದಾರೆ, ಇಷ್ಟು ದೊಡ್ಡದು ಭಯ ಹಬ್ಸ್ತಾ ಇದ್ದಾರೆ. ಬಟ್ ಏನಂದರೆ ಬೆಳಗ್ಗಿನ ಸಾಯಂಕಾಲ ತನಕ ಆ ಪೀಕ್ ಪೀರಿಯಡಲ್ಲಿ ಆ್ಯಂಬುಲೆನ್ಸ್ ಬಿಟ್ಟರೆ ಬೇರೆ ಯಾವ ಸೌಂಡು ಕೇಳಿಸ್ತಾ ಇಲ್ಲ ನಮಗೆ. ಸೊ ಆ ಥರ ಒಂದು ಇದರಲ್ಲಿ ನಮ್ಮ ಮನೇಲೇ ಒಬ್ರು ಕರೋನಾ ಬಂದು ಹಿಂಗಾಗಿದೆ ಅಂದ ತಕ್ಷಣ ಏನೋ ಅದು ಏನಿದು ಕೋವಿಡ್ ಅನ್ನೋದು ಒಂದು ಇದಕ್ಕೋಸ್ಕರ ಒಂದು ಇಷ್ಟು
ಇಷ್ಟೊಂದು ಕನಸಿಟ್ಕೊಂಡು ಇಷ್ಟೊಂದು ಚೆನ್ನಾಗಿರೋರನ್ನ ಇಷ್ಟೊಂದು ಹಿಂಗೆ ತಗೊಂಡೋಗೋಯ್ತಾ, ಇಷ್ಟೊಂದು ಅಷ್ಟೇನಾ ಅಂತ ಒಂದು ಸಲ ನೆನೆಸ್ಕೊಂಡು ತುಂಬ ಇದು ಅನಿಸುತ್ತೆ. ಸಿನಿಮಾ ನೋಡಿದ್ರ ಸರ್? ಅರ್ಜುನ್ ಕೂಡ ಕಂಪ್ಲೀಟ್ ನೋಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ಅಯ್ಯೋ, ಅರ್ಜುನ್ ಸಿನಿಮಾ ನೋಡಿದ, ಸಿನಿಮಾ ಅವರಷ್ಟು ಎಷ್ಟು ಸಲ ನೋಡಿದ್ದಾರೆ ಕೌಂಟೇ ಇಲ್ಲ. ಅಷ್ಟು ಸಲ ಅವ್ರು ಸಿನಿಮಾ ನೋಡಿದ್ದಾರೆ. ಅಷ್ಟು ಪರ್ಫೆಕ್ಷನ್ ಬರೋವರೆಗೂ, ಸೌಂಡಿಂದ ಹಿಡಿದು ಎಡಿಟಿಂಗಿಂದ ಹಿಡಿದು ಅಷ್ಟು ಪರ್ಫೆಕ್ಷನ್ ಬರೋವರೆಗೂ ನೋಡ್ತಾನೇ ಇದ್ದರು. ದಿವಸಕ್ಕೆ ಅಟ್ಲೀಸ್ಟ್ ಒಂದು ಸಲ ನೋಡೋರು ಅವ್ರು ಪಿಕ್ಚರ್ ಹೋಗಿ. ಸಿನಿಮಾ ಸಾಮಾನ್ಯವಾಗಿ ಸಿನಿಮಾ ಅಂತ ಬಂದಾಗ ಡಿಸ್ಕಷನ್ ನಡೀತಾ ಇರುತ್ತೆ, ಸ್ಕ್ರಿಪ್ಟ್ ಬಗ್ಗೆ ಇರ್ಬೋದು. ಸೊ ನೀವು ಕೂಡ ಜೊತೆ ಇನ್ವಾಲ್ವ್ ಆಗ್ತಿದ್ರಾ ಸರ್ ಜೊತೆಗೆಲ್ಲ ಮಾತಾಡೋದು, ಡೈರೆಕ್ಟರ್ ಬಗ್ಗೆ? ನಾನು ಹೇಳಬೇಕು ಅಂದರೆ ನಾನು ಪ್ರೀವಿಯಸ್ ಎಲ್ಲ ಪಿಕ್ಚರಲ್ಲೂ ನಾನು ಇನ್ವಾಲ್ವ್ ಆಗ್ತಾಯಿದ್ದೆ. ನಾನು ಪ್ರೊಡಕ್ಷನ್ ಹೌಸಲ್ಲಿ ಆರ್ಟಿಸ್ಟು, ಆಮೇಲೆ ಕತೆ, ಆಮೇಲೆ ಡಿಸ್ಕಷನು, ಲೊಕೇಶನ್ಸು, ಪ್ಲ್ಯಾನಿಂಗು ಎಲ್ಲದರಲ್ಲೂ ಬಿ ದೇರ್. ಈ ಒಂದು ಪರ್ಟಿಕ್ಯುಲರ್ ಪಿಕ್ಚರಲ್ಲಿ ಐ ವಾಸ್ ನಾಟ್ ದೇರ್ ಬಿಕಾಸ್ ನಾನು ತುಂಬ ಔಟ್ ಸ್ಟೇಷನ್ನು ಹೋಗಬೇಕಾಗಿತ್ತು. ಸೊ ಅದರಿಂದ ನಾನು ಈ ಪಿಕ್ಚರಲ್ಲಿ ನನಗೆ ಕತೆ ಒಂದು ಲೈನ್ ಗೊತ್ತು, ಬಟ್ ಏನಂತೆ ಅದೊಂದು ನನಗೆ ಹೇಳ್ತಾರೆ, ಡೆಫಿನೆಟ್ಟಾಗಿ ಅವರು ಹೇಳ್ತಾರೆ, ಅಮ್ಮು ಕತೆ ಹಿಂಗಿದೆ, ನಾವು ಈ ರೀತಿಲಿ ಹೋಗ್ತೀವಿ ಅಂತ ಒಂದು ಮಾತಂತೂ 100% ನನಗೆ ಹೇಳ್ತಾರೆ ಅವರು. ಸೊ ಹೆಂಗಿದೆ ಅಂತ ಒಪಿನಿಯನ್ 100% ನನ್ನ ಹತ್ರ ಕೇಳ್ತಾರೆ ಅವರು. ಸೊ ಬಟ್ ಏನಂದರೆ ನಾನು ಈ ಲೊಕೇಶನ್ಸ್ಗೆ ಹೋಗೋದು, ಆಮೇಲೆ ಬೇರೆ ಎಲ್ಲ ರೀತಿಯಲ್ಲಿ ನಾನು ಈ ಪಿಕ್ಚರಲ್ಲಿ ಇನ್ವಾಲ್ವ್ ಆಗಿಲ್ಲ. ಬಟ್ ಅವರು ಬೇರೆ ಪಿಕ್ಚರ್ಗಿಂತ ಇದರಲ್ಲಿ 100% ಇನ್ವಾಲ್ವ್ ಆದರು. ನನಗೆ ಒಂದೊಂದು ಸಲ ನಾನು ಕೇಳ್ತಾಯಿದ್ದೆ, ಏನು ಯಾವ ಥರ ಪಿಕ್ಚರ್, ನೀನು ಒಂದು ಪಿಕ್ಚರ್ ಮಾಡ್ತಾಯಿದ್ದೀಯ ಇಲ್ಲ 10 ಪಿಕ್ಚರ್ ಮಾಡ್ತಾಯಿದ್ದೀಯ ಅಂತ ಕೇಳ್ತಾಯಿದ್ದೆ ನಾನು. ಏನು ಇಷ್ಟೊಂದು ಅದುರಿತನ, ಖರ್ಚುಗಳು, ಮತ್ತು ಆ ಆ್ಯಕ್ಷನು, ಇಷ್ಟೊಂದು ಕಾರ್ ಬ್ಲಾಸ್ಟು, ಮತ್ತು ಬೋಟ್ ಚೇಸ್ ಅಂತೆ, ಏನು ಒಂದೊಂದು ಆ್ಯಕ್ಷನ್ ಎಷ್ಟೆಷ್ಟು ದಿವಸ ಶೂಟ್ ಮಾಡಿದ್ರು. ನಾನು ಅದೇ ಕೇಳಿದೆ, ಏನು ಅಂದರೆ ಇಲ್ಲ, ಅವರು ಒಂದೇ ಮಾತು ಹೇಳಿದರು ನನಗೆ, ಇಲ್ಲ ಅಮ್ಮು ನಾನು ಮತ್ತೆ ಇದೊಂದು ಕಲಾಸಿ ಪಲ್ಯ, ಒಂದು AK-47 ಒಂದು ಈ ರೀತಿಲಿ ಒಂದು ಪಿಕ್ಚರ್ ಮಾಡಬೇಕು, ಮತ್ತು ಆ ಥರ ಒಂದು ಹಬ್ಬ ಜನ ಹಂಗೆ ಬಂದು ನೋಡಬೇಕು ಪಿಕ್ಚರು. ಎಲ್ಲರೂ ಈ ಕರೋನಾ ಅದು ಇದು ಇಂದ ಅವರೆಲ್ಲ ಭಯಪಟ್ಬಿಟ್ಟು ಇದು ಮಾಡಿಬಿಟ್ಟು ಎಲ್ಲ ಈ ಪಿಕ್ಚರ್ ಬಂದು ನೋಡಿ ಅದೆಲ್ಲ ಮರಿಬೇಕು, ಮತ್ತು ಆ ಒಂದು ಸಿನಿಮಾದಲ್ಲಿ ಆಸೆ ಬರಬೇಕು ಜನಕ್ಕೆ. ಎಲ್ಲರೂ ಬಂದ್ಬಿಟ್ಟು ಇವಾಗ TV ಅಂತ, ಆ ಚಾನಲ್ಸ್ ಅಂದರೆ ಇದು ಅಮೆಝಾನ್ ಅಂತ ಇದಂತ ಇದೆಲ್ಲ ಮಾಡ್ತಾಯಿದ್ರು. ಇಲ್ಲ, ಥಿಯೇಟ್ರಿಗೆ ಬಂದು ಅವ್ರು ನೋಡೋ ಖುಷಿನೇ ಬೇರೆ. ಆ ಥರ ಪಿಕ್ಚರ್ ಮಾಡಿ ಅವ್ರನ್ನ ನಾನು ಇದು ಮಾಡಬೇಕು. ರಾಮು ಸರಿ ಸಿನಿಮಾ ಬಿಟ್ಟರೆ ಮತ್ತೇನು ಗೊತ್ತೇ ಅಂತ ಅನ್ಸುತ್ತಲ್ಲ? ಅವರು ಇನ್ನೊಂದು ಹೆಸರೇ ರಾಮು ಸಿನಿಮಾ, ಇನ್ನೊಂದು ಹೆಸರೇ ಸಿನಿಮಾ ಅಂತ. ಈಗ ನೀನು ರವಿಚಂದ್ರನ್ ಹೇಳಿದ್ರಲ್ಲ, ಫಸ್ಟು ರಾಮು ಫಿಲಿಮ್ಸ್ ಬರುತ್ತೆ, ಆಮೇಲೆ ಅರ್ಜುನ್ ಗೌಡ ಅಂತ. ಆ ಥರ ಅವ್ರಿಗೆ ರಾಮು ಫಿಲಿಮ್ಸು ಸಿನಿಮಾ ಬಿಟ್ಟರೆ ಏನೂ ಇಲ್ಲ. ಅವರು ಸಿನಿಮಾನೇ, ಎವ್ರಿಥಿಂಗ್ ಸಿನಿಮಾ. ಲಾಭ ಬಂದರೂ ಮತ್ತೆ ಅದನ್ನು ಹಾಕಿ ಸಿನಿಮಾ ಮಾಡ್ತಾರೆ. ಅವ್ರಿಗೆ ಬಂದ್ಬಿಟ್ಟು ಅಯ್ಯೋ ಲಾಭ ಬಂತಲ್ಲ, ಒಂದು ಬಂಗ್ಲಾ ತೊಗೊಂಬಿಡೋಣ, ಒಂದು ಬೆನ್ಸ್ ಕಾರ್ ತೊಗೊಳ್ಳೋಣ, ಆ ಥರ ಆಸೆನೇ ಇಲ್ಲ. ಅವ್ರು ಯಾವುದ್ರ ಮೇಲೂ ಆಸೆ ಇಲ್ಲ. ನಾರ್ ಪ್ರಾಪರ್ಟೀಸ್, ನಾರ್ ಲಕ್ಸುರಿ, ನಾರ್ ಚಿನ್ನ, ಏನೂ ಆಸೆ ಇಲ್ಲ. ಅವ್ರಿಗೆ ಸಿನಿಮಾ ಜನಕ್ಕೆ ಖುಷಿ ಪಡಿಸ್ಬೇಕು, ಜನಕ್ಕೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಪಿಕ್ಚರ್ ಕೊಡಬೇಕು, ಜನಕ್ಕೆ ಏನಪ್ಪ ಇದು ಹಿಂಗಿದೆ ಅನ್ನೋ ಒಂದು ಪಿಕ್ಚರ್ ಕೊಡಬೇಕು. ನಮ್ಮ ಕನ್ನಡ ಇಂಡಸ್ಟ್ರಿ ಹಂಗೆ ಬೆಳಿಬೇಕು, ನಮ್ಮ ಕನ್ನಡ ಇಂಡಸ್ಟ್ರೀಲಿ ಇಂಥ ಪಿಕ್ಚರ್ಸ್ ಆಗಬೇಕು ಅನ್ನೋದೇ ಅವ್ರದ್ದು. ಐ ಥಿಂಕ್ ಅವ್ರು 2 ಕಣ್ಣು, ಒಂದು ಸಿನಿಮಾ ಮತ್ತೊಂದು ಮಾಲಾಶ್ರೀ ಅಂತ ಅಂದ್ಕೊಳ್ತೀನಿ. ನಿಜವಾಗ್ಲೂ ಅವ್ರಿಗೆ ಬೇರೆ ಹೀಸ್ ಟೋಟಲಿ ಇದು. ಬಟ್ ಏನಂತ ಹೇಳಿದರೆ, ನೀವು ಯಾರೂ ನಂಬಲ್ಲ, ರಾಮು ಅವ್ರು ಎಷ್ಟು ಮನೆ ಆಚೆ ಸೈಲೆಂಟಾಗಿರ್ತಾರೋ, ಎಷ್ಟು ನಾಚಿಕೆ ಪಟ್ಕೊಳ್ತಾರೋ, ಎಷ್ಟು ಇದು ಮನೆಯಲ್ಲಿ ಅಷ್ಟೇ ಡಬಲ್ ಮಾತಾಡ್ತಾರೆ ಅವರು. ನಂಬಲ್ಲ ಯಾರು. ತುಂಬ ಮಾತಾಡ್ತಾರೆ, ತುಂಬ ಸೆನ್ಸ್ ಆಫ್ ಹ್ಯೂಮರ್, ತುಂಬ ಜೋಕ್ಸ್ ಬಿಡ್ತಾರೆ. ಮಕ್ಕಳ ಜೊತೆಯಲ್ಲಿ ಜೋಕ್ಸ್ ಬಿಟ್ಟರೆ ಮಕ್ಕಳು ಹೇಳ್ತಾರೆ ಅಯ್ಯೋ ವಾಟ್ ಈಸ್ ದಿಸ್ ಅಂತ. ಆಮೇಲೆ ನಿಮ್ಗೆ ಇನ್ನೊಂದು ವಿಷಯ ಯಾರಿಗೂ ಗೊತ್ತಿಲ್ಲ, ಅವ್ರು ಚೆನ್ನಾಗಿ ಮಿಮಿಕ್ರಿ ಮಾಡ್ತಾರೆ ನಿಜವಾಗ್ಲೂ. ಅವ್ರು ಒಂದೊಂದು ಸಲ ಇವತ್ತು ಒಬ್ಬರು ಮೀಟ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಅವ್ರ ಥರ ಮಾತಾಡ್ತಿರ್ತಾರೆ. ನನಗೆ ನಕ್ಕು ಸಾಕಾಗುತ್ತೆ. ಹೀ ಈಸ್ ವೆರಿ ಗುಡ್ ಇನ್ ದ್ಯಾಟ್. ನಾನು ಒಂದೊಂದು ಸಲ ಗೇಲಿ ಮಾಡಿದೆ, ನೀನು ಇಷ್ಟು ಮಿಮಿಕ್ರಿ ಮಾಡಿದೆ, ವೈ ಕಾಂಟ್ ಯು ಆ್ಯಕ್ಟ್ ಅಂತ. ಐ ವಾಂಟ್ ಟು ಬಿ ಎ ಪ್ರೊಡ್ಯೂಸರ್, ಮೇಕ್ ಫಿಲಮ್. ನಾನೇನು ಅಂದ್ಕೊಂಡಿದ್ದೀನೋ, ನಾನು ಯಾವ ಥರ ಅದು ಪಿಕ್ಚರಲ್ಲಿ ತೋರಿಸ್ಬೇಕು, ದಟ್ ಈಸ್ ಓನ್ಲಿ ಮೈ ಆ್ಯಕ್ಟಿಂಗ್ ಅಂತ ಹೇಳ್ತಾರೆ ಅವರು. ರಾಮು ಸರ್ ಮಹಾರಾಷ್ಟ್ರಗೋಸ್ಕರ ಇಂಡಸ್ಟ್ರಿ ಬಂದಿದ್ದು. ಐ ಥಿಂಕ್ ಸೊ. ಹಿ ಈಸ್ ಬಾರ್ನ್ ಫಾರ್ ಮಿ ಆ್ಯಂಡ್ ಐ ಬಾರ್ನ್ ಫಾರ್ ಮಿ ಹಿಮ್ ಅಂತ ಅನಿಸ್ತದೆ. ಮುತ್ತಿನಂತೆ ಹೆಂಡತಿ ಸಿನಿಮಾ ಅಂದರೆ ಫಸ್ಟ್ ಭೇಟಿ. ಹೌದು, ಮುತ್ತಿನಂತೆ ಹೆಂಡತಿ ಪಿಕ್ಚರ್, ಮುತ್ತಿನಂತೆ ಹೆಂಡತಿ ಪಿಕ್ಚರು. ಅವರು ಬಂದು ಮನೆಗೆ, ಅವರು ಪೇರಲ ಡೈರೆಕ್ಟ್ರು ಬಂದು ಸ್ಟೋರಿ ಹೇಳ್ತಾರೆ. ಅವ್ರು ಹಿಂಗೆ ಕೂತ್ಕೊಂಡಿದ್ರು, ಮುಖ ಇಷ್ಟೇ. ಅವ್ರು ನನ್ನ ಸರಿಯಾಗಿ ನೋಡಿದಾರೋ ಇಲ್ವೋ ಗೊತ್ತಿಲ್ಲ. ನನಗೆ ಆವಾಗಲೇ ಗೊತ್ತು ಅವ್ರು ಗೋಲಿಬಾರು, ಲಾಕಪ್ ಡೆತ್ ಈಸ್ ವೆರಿ ಪಕ್ಕ ಕಮರ್ಷಿಯಲ್ ಕೋಟಿ ನಿರ್ಮಾಪಕರ ಆವಾಗಲೇ ಹಿ ಬಿಕೇಮ್.
ಸೊ ನಾನು ಅವ್ರಿಗೆ ಹೇಳ್ತಾ ಇದ್ದೆ, ನಾನು ಆವಾಗ ಲೇಡಿ ಪೊಲೀಸ್ ಅಂತ ಒಂದು ಪಿಕ್ಚರ್ ಬಂತು. ಆ್ಯಂಡ್ ಲೇಡಿ ಪೊಲೀಸ್ ಆವಾಗಲೇ ನಾನು ಸ್ಟೋರಿ ಕೇಳಿದ್ದು ಇವ್ರದ್ದು ಮುತ್ತಿನ. ಆ ಲೇಡಿ ಪೊಲೀಸ್ ಪ್ರೊಡ್ಯೂಸರ್ ಕೂಡ ಇಸ್ ಅ ಫ್ರೆಂಡ್ ಆಫ್ ರಾಮು. ಸೊ ನಾನು ರಾಮು ಅವ್ರಿಗೂ ಕೇಳಿದೆ, ನೀವು ಯಾಕೆ ಇಷ್ಟೊಂದು ಕಮರ್ಷಿಯಲ್ ಮಾಸು ಈ ಥರ ಒಂದು ಆ್ಯಕ್ಷನ್ ಪಿಕ್ಚರ್ ಮಾಡಿ ಇದೇನು ಟೋಟಲಿ ಡಿಫ್ರೆಂಟಾಗಿ ಹೋಗ್ತಾಯಿದ್ರು ಆ ಮುತ್ತಿನಲ್ದೆ ಅಂತ. ಅವ್ರು ಹಿಂಗೆ ಹೇಳೋರು, ಇಲ್ಲ ನನಗೆ ನಿಮ್ಮ ಬಿತ್ಕೊಂಡು ಪಿಕ್ಚರ್ ಮಾಡಬೇಕು ಅಂದರೆ ತುಂಬ ಮುಂಚೆಯಿಂದ ತುಂಬ ಇಷ್ಟ. ನಿಮ್ಮ ಪಿಕ್ಚರ್ ತುಂಬ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀನಿ ನಾನು. ಸೊ ಈಗ ಪಿಕ್ಚರ್ ಮಾಡಬೇಕು, ಇದೇನೋ ಒಂದು ಡಿಫ್ರೆಂಟ್ ಆಗಿದೆ, ಚೆನ್ನಾಗಿರುತ್ತೆ ಫ್ಯಾಮ್ಲೀಸ್ಗೆ ಅಂತ. ಸರ್ ಓಕೆ ಮಾಡೋಣ ಅಂತ. ಸೊ ಮಾಡಿದೆ. ಆವಾಗಿಂದನೇ ಐ ಫೆಲ್ಟ್ ನಾನು ನಿಜವಾಗ್ಲೂ ಐ ಫೆಲ್ಟ್ ಈಸ್ ವೆರಿ ಕ್ಯೂಟ್. ಸೊ ದೆನ್ ಲೇಟ್ರ್ ಆನ್ ವಿ ಬಿಕೇಮ್ ಎ ವೆರಿ ವೆರಿ ಗುಡ್ ಫ್ರೆಂಡ್ಸ್. ಯಾಕಂದರೆ ಅವ್ರ ಕ್ಯಾರೆಕ್ಟ್ರು ಒಂದು ಹೆಣ್ಮಕ್ಳಿಗೆ ಮರ್ಯಾದೆ ಕೊಡೋದು, ಅವರು ಆ ಒಂದು ಮಹತ್ವ ರೀತಿ, ಆಮೇಲೆ ಅವರು ಮನಸ್ಸಲ್ಲಿ ಏನು ಇಟ್ಕೊಳ್ಳಲ್ಲ, ಏನಿದ್ರು ಸ್ಟ್ರೇಟ್ ಫಾರ್ವರ್ಡಾಗಿ ಹೇಳ್ತಾರೆ. ಆಮೇಲೆ ಜಾಸ್ತಿ ಸುಳ್ಳು ಹೇಳೋದು, ಆರ್ಭಟ ಸ್ವಲ್ಪ ಎಲ್ಲರೂ ಅಯ್ಯೋ ಹಂಗೆ ಹಿಂಗೆ ಅಂತ ಆ ಥರ ಏನೂ ಇಲ್ಲ. ಅವರು ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಆ ಥರ ಹೇಳೋ ಮನುಷ್ಯ. ಅದೆಲ್ಲ ನೋಡಿ ಬಿಕೇಮ್ ಎ ಗುಡ್ ಫ್ರೆಂಡ್ ಆಫ್ ಮೈಂಡ್. ಫಸ್ಟ್ ನಾವಿಬ್ಬರು ಫ್ರೆಂಡ್ಸ್ ಆಗಿದ್ವಿ. ಆಮೇಲೆ ಅವರು ಮುತ್ತಿನ ಹೆಂಡತಿ ಪ್ರೆಸ್ ಟೈಮಲ್ಲಿ ಕೂಡ ಹೇಳಿದೆ ಅವ್ರಿಗೊಂದು ಮುತ್ತಿನಂತೆ ಹೆಂಡತಿ ಸಿಕ್ಕಲಿ ಅಂತ. ಆ ಮುತ್ತಿನಂತೆ ಹೆಂಡತಿ ಪಿಕ್ಚರ್ ಫಿನಿಷಿಂಗಲ್ಲೇ ಅದು ನನಗೆ ಐ ಲವ್ ಯು ಅಂತ ಹೇಳಿದ್ದು. ಅದು ಏನು ಹಿಂಗೆ ಇಲ್ಲ ನಾನು ನಿಮ್ಮನ್ನ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳೋರು. ಇಷ್ಟಪಡ್ತಾಯಿದ್ರೆ ಯಾರು ಹೇಳ್ತಾರೆ ನಾನು ಮೇಡಮ್ ನಿಮ್ಮ ನೋಡಿದ್ರೆ ನಮ್ಗೆ ತುಂಬ ಇಷ್ಟ ಅಂತ. ನಾನು ಹೇಳಿ ಇಷ್ಟಪಡ್ತಾ ಇದ್ದೇನೆ ಯಾವ ಥರ ಇಷ್ಟ, ಫಸ್ಟ್ ನನ್ನ ಮುಖ ನೋಡಿ ನೀವು ಅಂತ ನಾನು ಹೇಳ್ತಾ ಇದ್ದೆ ಅವ್ರಿಗೆ. ಅಷ್ಟೊಂದು ಐಷ್ಟು ಟೆಲ್ ನೀವು ಫಸ್ಟ್ ನನ್ನ ಕಣ್ಣಲ್ಲಿ ಕಣ್ಣಿಟ್ಬಿಟ್ಟು ಹೇಳಿ ಐ ಲವ್ ಯು ಅಂತ. ತುಂಬ ಹಿಂಗೆ ಅಂದ್ಕೊಂಡು ಹೇಳಿ ಐ ವಾಸ್ ವೆರಿ ವೆರಿ. ಆಮೇಲೆ ತುಂಬ ಆಸೆ ನನಗೆ ಅವರು ಐ ಲವ್ ಯು ಅಂತ ಫಸ್ಟು ಅವ್ರಿಗೆ ಐ ಲವ್ ಯು ಅಂತ ಬಂದಿಲ್ಲ. ನಾನು ನಿಮ್ಮನ್ನು ಇಷ್ಟಪಡ್ತೇನೆ, ನನಗೆ ಇಷ್ಟ, ಯಾವ ಥರ ಇಷ್ಟ, ಏನು ಥರ ಇಷ್ಟ ಎಲ್ಲ ಇಷ್ಟ ಹೇಳಿದ ಮೇಲೆ ಲವ್ವಾ ಅಂತ ಹೇಳಿದಾಗ ಐ ಲವ್ ಯು ಅಂತ ಹೇಳಿದ್ರು. ಆಮೇಲೆ ನಾನು ಹೇಳಿದೆ ಲವ್ವಾ ಅಂತ ಹೇಳುವಾಗ ಐ ಲವ್ ಯು ಅಂತ ಹೇಳಿದರು. ನಾನು ಇಮಿಡಿಯೇಟ್ಲಿ ಐ ಡಿಡ್ಂಟ್ ರಿಜೆಕ್ಟ್. ಐ ಸೆಡ್ ಎಸ್ ಐ ಲವ್ ಯು. ಇಮ್ಮಿಡಿಯೇಟ್ಲಿ ಐ ಟೋಲ್ಡ್ ಹಿಮ್. ಆ್ಯಂಡ್ ಇಬ್ಬರು ನಾವು ಆ ಟೈಮಲ್ಲೇ ನಾವು ಡಿಸೈಡ್ ಮಾಡಿದ್ವಿ ದಿಸ್ ಲವ್ ಎಂಡ್ಸ್ ವಿತ್ ಅ ಮ್ಯಾರೇಜ್ ಅಂತ. ಐ ಥಿಂಕ್ ನಿಮ್ಮನ್ನು ಒಬ್ಬ ಲೇಡಿ ಸೂಪರ್ ಸ್ಟಾರ್ ಮಾಡಿದ್ರು ರಾಮು ಸರ್. ಹೌದು, ನೋ ಡೌಟ್. ನನ್ನ ಟೋಟಲಿ ಒಂದು ಕನಸಿನ ರಾಣಿಯಿಂದ ಆ್ಯಕ್ಷನ್ ಕ್ವೀನ್ ಮಾಡಿರೋದು ಒಂದು ಪಕ್ಕ. ಮದುವೆ ಆದ್ರೂ ಒಂದು ಈ ಮಟ್ಟಿಗೆ ನನಗೆ ಜನ ಇಷ್ಟಪಡ್ತಿದ್ದಾರೆ, ಈ ಮಟ್ಟಿಗೆ ನನಗಿನ್ನೂ ಆ ಒಂದು ಇದಿದೆ ಅಂದರೆ ಬಿಕಾಸ್ ಆಫ್ ರಾಮ್. ಅವ್ರ ಇಂಡಸ್ಟ್ರಿಗೆ ತುಂಬ ಜನಕ್ಕೆ ಲೈಫ್ ಕೊಟ್ಟಿದ್ದಾರೆ. ಒಂದು ಟೆಕ್ನಿಷಿಯನ್ಸ್ಗಾಗಲಿ, ಕ್ಯಾಮ್ರಾ ಡೈರೆಕ್ಟ್ರು ಎಲ್ಲನೂ ತುಂಬ ಜನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಬಟ್ ಆಲ್ರೆಡಿ ಒಬ್ಬ ಸ್ಟಾರ್ನ ಇನ್ನೊಂದು ಸ್ಟಾರ್ ಮಾಡೋದು ಅದನ್ನು ಮಾಡಿದ್ದಾರೆ ಅವರು ಅಲ್ವಾ. ಸೊ ಬೇರೆ ಒಂದು ಇದು ತಗೊಂಡೋಗೋದು ಇಟ್ ಇಸ್ ನಾಟ್ ದಟ್ ಈಸಿ ಆ್ಯಂಡ್ ಮೇಕಿಂಗ್ ದಟ್ ಸಕ್ಸಸ್. ಐ ಥಿಂಕ್ ಅವ್ರು ನಿಮ್ಮನ್ನ ಹೇಗೆ ಅಂತಂದರೆ ದೊಡ್ಡ ಸೂಪರ್ ಸ್ಟಾರ್ ಆಗಿ ಒಂದು ಡೇರಿಂಗ್ ಲೇಡಿ ನೋಡೋಕ್ಕೆ ತುಂಬ ಇಷ್ಟಪಡ್ತೀನಿ ಅಂತ ಅನ್ಸುತ್ತೆ ಸ್ಕ್ರೀನ್ ಮೇಲೆ. ಇಲ್ಲ, ಅವ್ರು ಏನು ನಾನು ನೋಡಿಬಿಟ್ಟು ನನಗೆ ಈ ಒಂದು ಪವರ್ಫುಲ್ ರೋಲ್ಸ್ ಕೊಟ್ಟು ಮಾಡಿದ್ದಾರೆ. ಒಂದು ಎಸ್ ಅಫ್ಕೋರ್ಸ್ ಅವ್ರು ಹೇಳೋರು, ನಾನು SP ಭಾರ್ಗವಿ ನೋಡಿದ್ರೆ ತುಂಬ ಇಷ್ಟ ಆಯಿತು ನೀವು ಪೊಲೀಸ್ ಗೆಟಪ್ಪಲ್ಲಿ, ಅದೇ ಹೇಳೋರು. ಬಟ್ ಏನಂದರೆ ಅವರು ಟೋಟಲಿ ನಾನು ಇದೇ ಚೇಂಜ್ ಮಾಡಿ ಆ ರೀತಿಲಿ ಸ್ಟೋರೀಸ್ ರೆಡಿ ಮಾಡೋದು, ಲೇಡಿ ಕಮಿಷನರ್ ಆಗಲಿ ಆ ಥರ ಸ್ಟೋರೀಸ್ ರೆಡಿ ಮಾಡೋದು, ಆ ಥರ ಒಂದು ಪವರ್ಫುಲ್. ಬಟ್ ಏನಂದರೆ ನನಗೂ ಒಂದೇ ನಾನು ಆಲ್ವೇಸ್ ಫ್ರಮ್ ದ ಬಿಗಿನಿಂಗ್ ಐಮ್ ಅ ಚಾಲೆಂಜಿಂಗ್ ಗರ್ಲ್. ನಾನು ಯಾವತ್ತೂ ಏನಂದರೆ ಏನೇ ಕ್ಯಾರೆಕ್ಟರ್ ಕೊಟ್ಟರು ಚಾಲೆಂಜಾಗಿ ಮಾಡ್ತೀನಿ ನಾನು. ಐ ಹ್ಯಾವ್ ಟು ಪ್ರೂವ್ ಇಟ್ ಅಂತ. ಸೊ ನನಗೆ ಯಾವತ್ತೂ ಒಂಥರ ಕ್ಯಾರೆಕ್ಟ್ರು ಸಿಕ್ಕಿಲ್ಲ, ಒಂದೇ ಥರ ಕ್ಯಾರೆಕ್ಟರ್ ಸಿಕ್ಕಿಲ್ಲ. ನನಗೆಲ್ಲ ಡಿಫ್ರೆಂಟ್. ಎಲ್ಲೋ ಒಂದು ಕಡೆ ಅಳ್ತಾ ಇರ್ತೀನಿ ಪೊಲೀಸ್ನಂತೆ ಅಂತ, ಒಂದು ಕಡೆ ರಾಣಿ ಪಿಕ್ ಪಾಕೆಟಾಗಿ ಮಾಡೋದು, ಇಲ್ಲೋ ಒಂದು ಕಡೆ ಪ್ರತಾಪಲ್ಲಿ ಟೊಯ್ಯ ಅಂದ್ಕೊಂಡು ಅದು ಡೈಲಾಗು ಅದೆಲ್ಲ ವಾಟ್ ಇಸ್ ಸಮಥಿಂಗ್ ಐ ಡೋಂಟ್ ರಿಮೆಂಬರ್. ಎಲ್ಲಿ ಹಿಟ್ ಮೇಲೆ ಅವರೇಕಲ್ ಇಸ್ ರಾಣಿ ಮಹಾರಾಣಿ. ಪ್ರತಾಪಲ್ಲಿ ಏನೋ ಇತ್ತಪ್ಪ. ಸೊ ಈ ಥರ ಒಂದು ಡಿಫ್ರೆಂಟ್ ಟೈಪ್ ಆಫ್ ರೋಲ್ಸ್ ಮಾಡಿ, ಸೊ ನನಗೇನೇ ಕೊಟ್ಟರು ಐ ಯೂಸ್ ಟು ಟೇಕ್ ಅ ವೆರಿ ಚಾಲೆಂಜಿಂಗ್. ಅದರಿಂದ ನನಗೆ ಇವರು ಆ್ಯಕ್ಷನ್ಗೆ ಶಿಫ್ಟ್ ಮಾಡಿದ್ಮೇಲೆ ನಾನು ಅದನ್ನು ಚಾಲೆಂಜಾಗಿ ತೊಗೊಂಡೆ. ಆ್ಯಕ್ಷನ್ ಅಂದರೆ ಆ್ಯಕ್ಷನ್ ಹೀರೋಯಿನ್ ಆಗಿ ಐ ಹ್ಯಾವ್ ಟು ಬಿ ಫುಲ್ ಪ್ಲೆಜ್. ನಾನು ನೋಡಿದ್ರೆ 10 ಜನ ಯಾವುದೇ ತಿಂದಿದ್ದಾನೆ ಅನ್ನೋ ಅನಿಸ್ಬೇಕು ಅನ್ನೋ ರೀತಿಲಿ ನಾನು ಐ ಯೂಸ್ ಟು ಫೈಟ್. ಆ ಒಂದು ರಾಮು ಅವ್ರಿಗೆ ತುಂಬ ಹೀ ಈಸ್ ಲೈಕ್ ಡಿಟ್ ವೆರಿ ಮಚ್. ಅವರು ಹೇಳ್ತಾರೆ ನೀನು ಎಲ್ಲೇ ಹೋದ್ರು ಎಲ್ಲರೂ ಕೆಲವರು ಮೇಡಮ್ ಪಿಕ್ಚರ್ ಯಾವಾಗ ಮಾಡ್ತಾರೆ. ಸೊ ಅದಕ್ಕೆ ಅವರು ಬಂದು ಮದುವೆ ಆದಮೇಲೆ ಎಲ್ಲರೂ ಡೈರೆಕ್ಟಾಗಿ ರಾಮು ಅವ್ರು ಕೇಳಿದರು. ರಾಮುವನ್ನ ಎಷ್ಟೋ ಜನ ಕೇಳಿದ್ರು, ಸರ್ ಮದುವೆ ಮಾಡ್ಕೊಂಬಿಟ್ಟಿದ್ರೆ ಮನೇಲಿ ಕೂರಿಸ್ಬೇಡಿ ಸರ್, ಅವ್ನು ಪಿಕ್ಚರಲ್ಲಿ ಆ್ಯಕ್ಟ್ ಮಾಡಿಸಿ ಅಂತ. ಹಿಂಗೆ ಡೈರೆಕ್ಟಾಗಿ ಅವ್ರು ಇಲ್ಲ ಹಂಗೆ ಕೇಳೋರು. ಹಂಗೆ ಕೇಳಿದ್ದಕ್ಕೆ ಅವ್ರು ಹೇಳಿದ್ರು ಇಲ್ಲ ನಾನು
ಏನು ಮದುವೆ ಆಗಿ ನಾಟ್ ಇವನ್ 5-6 months he started a film with me, Lady Commissioner. ಓ ಸೂಪರ್. ಅಲ್ಲ ಆ್ಯಕ್ಚುಲಿ ನೀವು ದೊಡ್ಡ ಸೂಪರ್. Not even 5-6 months, I think second month. ಓ ಅಷ್ಟು ಬೇಕಾದ ಸಿನಿಮಾ ಅಂದ್ಬಿಟ್ಟಿದ್ರಿ. ಅಲ್ಲ ಅಷ್ಟು ದೊಡ್ಡ ಸೂಪರ್ ಸ್ಟಾರ್ ಅನ್ನೋದೊಂದು ಇದ್ದೇ ಇರುತ್ತೆ, ಯಾಕೆ ನೀವು ಮಾತಾಡಿಸ್ಬೇಕು ನೋಡಬೇಕು ಅಂದಾಗ. ಸೊ ಆಲ್ಮೋಸ್ಟ್ ಅವ್ರ ಫ್ಯಾಮಿಲಿ ನಿಮ್ನ ಹೇಗೆ ರಿಸೀವ್ ಮಾಡ್ಕೊಳ್ತಾ ಆ ಟೈಮಲ್ಲೆಲ್ಲ ಅಂತ? ಅದು ನಿಜವಾಗ್ಲೂ ಹೇಳಬೇಕು, ದಟ್ ಈಸ್ ರಿಯಲಿ ಏನಂತ ಹೇಳಿದರೆ, ರಾಮು ಅವ್ರ ತಾಯಿ ತುಂಬ ಸಾಫ್ಟ್ ನೇಚರು ಅವ್ರಿಗೆ. ಬಟ್ ಶಿ ಈಸ್ ವೆರಿ ವೆರಿ ನಾಲೆಜಬಲ್. ಅವ್ರಿಗೆ ಹಳ್ಳಿಯಲ್ಲಿ ಊರಲ್ಲಿ ಕೂತ್ಕೊಂಡು ಬ್ಯಾಂಗ್ಳೂರಲ್ಲಿ ಏನು ನಡೀತಿದೆ ಎಲ್ಲದೂ ಅವ್ರಿಗೆ ಗೊತ್ತು. ನಿಜವಾಗ್ಲೂ ಅಂದ್ಕೊಳ್ತೀವಿ ಹಳ್ಳಿಯವ್ರಂತ, ಹಳ್ಳಿಯವ್ರು ನಮಗೂ ಗೊತ್ತಿರಲ್ಲ, ಅವ್ರಿಗೆ ಅಷ್ಟು ಗೊತ್ತಿರುತ್ತೆ ಗೊತ್ತಾ. ಸೊ ಅಂಥದ್ದು ಅವ್ರ ಫ್ಯಾಮಿಲಿ ಎವ್ರಿಬಡಿ ಈಸ್ ಸೋ ಸ್ವೀಟ್, ಸೋ ಇನ್ನೋಸೆಂಟ್. ನನಗೆ ದ ಬಿಗ್ಗೆಸ್ಟ್ ಜೋಕ್ ಏನಂದರೆ, ರಾಮು ಅವರು ಅವ್ರಿಗೆ ಹೇಳಿದ್ದಾರೆ ಈ ಥರ ನಾನು ಮದುವೆ ಆಗಿದ್ದೀನಿ ಅಂತ. ನನಗೆ ರಾಮು ಅವರಿಂದ ಗೊತ್ತಾಗಿಲ್ಲ, ಅವರ ಸಿಸ್ಟರಿಂದ ಗೊತ್ತಾಯಿತು. ಅಮ್ಮ ಹೇಳಿದಾರಂತೆ, ಹೇ ನೀನೇನು ಅವನ ಮದುವೆ ಆಗ್ತಿದೆಯಾ, ಅವ್ರಿಗೆ ಕಲೆಕ್ಟ್ರ್ ಆಗೋ ವಯಸ್ಸು ಬಂದಿದೆ, ಕಲೆಕ್ಟ್ರ್ ಅಲ್ವಾ ಅವರು, ವಯಸ್ಸು ಅಷ್ಟಾಗಿದೆ, ನೀನು ಚಿಕ್ಕ ನೀನು ಹೆಂಗೆ ಮದುವೆ ಆಗ್ತೀಯ ಅಂತ. ಬಿಕಾಸ್ ಯಾಕಂತ ಹೇಳಿದ್ರೆ ಪೊಲೀಸ್ನೇ ಅಂತ ನಾನು ಕಲೆಕ್ಟ್ರಾಗಿ ಆ್ಯಕ್ಟ್ ಮಾಡಿದ್ದೀನಿ. ಕಲೆಕ್ಟ್ರ್ ಅಂದರೆ ಏನು ಒಂದು 30 ವರ್ಷ ಇರುತ್ತೆ ಅನ್ನೋ ರೀತಿಯಲ್ಲಿ ಇತ್ತು. ಸೊ ರಾಮೇ ಅದು ಬರೀ ಆ್ಯಕ್ಟಿಂಗ್, ಅದು ಅವ್ರಿಗೆ ಅಂಥ ವಯಸ್ಸಾಗಿಲ್ಲ ಅದು ಅಂತ. ಸೊ ಅಷ್ಟು ಮಟ್ಟಿಗೆ ನನ್ನನ್ನು ಅವರು ಕ್ಯಾರೆಕ್ಟರ್ಸಲ್ಲಿ ಇನ್ವಾಲ್ವ್ ಮಾಡ್ಕೊಂಡ್ಬಿಟ್ಟಿದ್ರು. ಸೊ ನಾನು ಅವ್ರು ಮೀಟ್ ಮಾಡುವಾಗ ಅವರೆಲ್ಲ ಯಾರು ಬರೀ ನಾನು ನೋಡ್ತಾ ಇದ್ರು ಹೊರತು ಮಾತಾಡ್ತಾ ಇಲ್ಲ. ಅವ್ರಿಗೆ ಹೆಂಗೆ ಅನಿಸ್ಬಿಡ್ತಂದರೆ, ಹೇಳ್ತಾ ಇದ್ರು ನಾವು ಮಾಲಾಶ್ರೀ ನೋಡ್ತೀವ ಅಂತ ಅಂದ್ಕೊಂಡು ಈಗ ನೋಡ್ತಾ ಇದ್ದೀವ ಅನ್ನೋದು ನಂಬಿಕೆ ಬರ್ತಾಯಿಲ್ಲ ಅನ್ನೋ ರೀತಿಯಲ್ಲಿ ಅವ್ರ ಎಂಟೈರ್ ಫ್ಯಾಮಿಲಿ, ಬಿಕಾಸ್ ಅವ್ರ ಎಂಟೈರ್ ಫ್ಯಾಮಿಲಿ ವಾಸ್ ಇನ್ ಕೊಡಗಿನಹಳ್ಳಿಯಲ್ಲಿ. ಅವರು 5 brothers and 3 sisters, 4 brothers and 3 sisters. ಐ ಥಿಂಕ್ ಮಾಲಾಶ್ರೀ ಅವರು ಮುತ್ತಿನ ತಿಂಡಿ ಅಷ್ಟೇ ಅಲ್ಲ, ಸೊಸೆದಂತೆ ಸೌಭಾಗ್ಯ ಕೊಡೋದು. ಅವ್ರಿಗೆಲ್ಲರಿಗೂ ನಾನು ಅವ್ರನ್ನೆಲ್ಲ ಮಾತಾಡಿಸುವಾಗ ಅವ್ರ ಹತ್ರ ನನ್ನ ಹತ್ರ ಮಾತಾಡೋಕ್ಕೆ ಏನು ಮಾತಾಡೋದು, ಏನೋ ಅಂದ್ಕೊಂಡ್ಬಿಡ್ತಾರ, ಏನೋ ಅದು ಬೇರೆ. ನಾನು ಆವಾಗ ಒಂದು ಪಿಕ್ಚರ್ಸ್ ಮಾಡ್ತಾ ಇದ್ನಲ್ಲ, ಒಂದು ಹೆಂಡತಿಯಾಗಿ ಫೈಟ್ರು, ಒಂದು ಸೊಸೆಯಾಗಿ ಫೈಟ್ರು, ಒಂದಿದ್ದಾಗಿ. ಸೊ ಅವ್ರಿಗೆಲ್ಲ ಪಿಕ್ಚರ್ಸ್ ನೋಡಿ ತುಂಬ ಸ್ಟ್ರಾಂಗ್ ಲೇಡಿ, ಸೊ ಅನ್ನೋ ಒಂದು ಫೀಲ್. ಬಟ್ ಎಲ್ಲರೂ ಎಷ್ಟು ಸ್ವೀಟ್ ಅಂದರೆ ರಾಮು ನನ್ನ ಅವ್ರ ಊರಿಗೆ ಕರ್ಕೊಂಡು ಹೋಗೋಕ್ಕೆ ನಾನು ಎಷ್ಟು ಮಟ್ಟಿಗೆ ಅವ್ರ ಕಾಲಲ್ಲಿ ಬಿದ್ದುಬಿಟ್ಟಿದ್ದೀನಿ, ಪ್ಲೀಸ್ ನನ್ನ ಊರಿಗೆ ಕರ್ಕೊಂಡು ಹೋಗು ಅಂತ. ಯಾಕಂದರೆ ಅವ್ರಿಗೆ ಒಂಥರ ನಿನ್ಗೆ ಇಷ್ಟ ಆಗುತ್ತೋ ಇಲ್ವೋ ಅಟ್ಮಾಸ್ಫಿಯರು, ಹಳ್ಳಿ ಆ ಥರನೇ ಅವ್ರು ಮಾತಾಡೋದು ನಿನ್ಗೆ ಅರ್ಥ ಆಗುತ್ತಾ ಇಲ್ವೋ. ನನಗೆ ಅಂತಂದರೆ ನನಗೆ ತುಂಬ ಇಷ್ಟ ಅಂದರೆ ಹಳ್ಳಿಯಲ್ಲಿ ಇದು ಹಾಕಿರ್ತಾರೆ ಗೊತ್ತಾ, ಅಕ್ಕಿದು ಒಂದು ಹಿಂಗಿಂಗ್ಲ ಹಾಕಿರ್ತಾರೆ, ಏನಂತಾರೆ ಅದನ್ನು, ಗುಡ್ಡೆ, ಭತ್ತದ ಗುಡ್ಡೆ. ನನಗೆ ಅದರಿಂದ ಜಾರೋದೆಲ್ಲ ತುಂಬ ಇಷ್ಟ. ಸೊ ಈಗ ನಾವೆಲ್ಲದು ಶೂಟಿಂಗ್ ಹೋದರೆ ನಾವು ಕಾಸ್ಟ್ಯೂಮ್ಸಲ್ಲಿರ್ತೀವಿ, ಆಮೇಲೆ ಬಂದು ಒಂದು ಪ್ರಾಬ್ಲಮ್ ಏನಂದರೆ ಅದೆಲ್ಲ ಜಾರಿಗೆ ಸ್ವಲ್ಪ ಇಚ್ಚಿಂಗ್ ಎಲ್ಲ ಇರುತ್ತಲ್ಲ. ಸೊ ಅದಕ್ಕೆ ನಾನು ಶೂಟಿಂಗೆಲ್ಲ ಅದೆಲ್ಲ ಅದೇ ಎಂಜಾಯ್ ಮಾಡೋಕ್ಕಾಗಲ್ಲ. ಈಗ ರಾಮಾಚಾರಿ ಟೈಮಲ್ಲಿ ಬೆಳ್ಳಿ ಹಕ್ಕಿ ಸಾಂಗ್ ಇತ್ತಲ್ಲ, ಅದರಲ್ಲಿ ತುಂಬ ಇತ್ತು ಅಲ್ಲಿ ಹಂಗೆ ಓಡಬೇಕು, ಅದ್ರ ಜಾರಬೇಕು ಅಂದರೆ ತುಂಬ ಒಂಥರ ಹಂಗೆ ಇಳಿತಾ ಇರುತ್ತೆ. ನನಗೆ ಅದೇನು ಆಸೆ ಗೊತ್ತಿಲ್ಲ, ಅಲ್ಲಿಯಲ್ಲಿ ಅದ್ರ ಮೇಲೆ ಜಾರಬೇಕು, ಗದ್ದೆಯಲ್ಲಿ ಬಂದ್ಬಿಟ್ಟು ಒದ್ದೆಗೆ ಗದ್ದೆಯಲ್ಲಿ ಇರುತ್ತಲ್ಲ ಅದೆಲ್ಲ ಚಪಕ ನಡಿಬೇಕು, ಇದೆಲ್ಲ ಆಸೆ. ನಾನು ನಿನ್ನನ್ನು ಊರು ಕರ್ಕೊಂಡು ಹೋಗು, ನನಗೀಗ ಶೂಟಿಂಗ್ ಇಲ್ಲ, ನಾನು ಅದೆಲ್ಲ ಮಾಡಬೇಕು, ನಿಮ್ಮ ಅಲ್ಲಿ ಇದರಲ್ಲಿ ಇದ್ದಿರುತ್ತಾ ಅದಿರುತ್ತಾ ಅಂತ ತುಂಬ ಕೇಳ್ತಾ ಇರ್ತೀನಿ ಅವ್ರಿಗೆ. ರಾಮ ಅವ್ರು ಇದೇನು ಹುಚ್ಚಿ ಇವ್ಳಿಗೆ, ನೀನು ಈ ಥರ ಎಲ್ಲ ಪಿಕ್ಚರ್ಸ್ ಮಾಡಿ, ಈ ಥರ ಎಲ್ಲ ಕೆಲಸ ಮಾಡಿ, ಈ ಗದ್ದೆ ಅದು ಮಾಡೋದೇನು ಅಂತ ಅವ್ರಿಗೂ ಸ್ವಲ್ಪ ಆಶ್ಚರ್ಯ ಇರೋದು. ಗದ್ದೆ ನಾಟಿ ಎಲ್ಲ ಮಾಡ್ತೀರಾ ಊರಿಗೆ ಹೋದಾಗೆಲ್ಲ ಅಥವಾ? ಅದಿಷ್ಟ ನನಗೆ, ಬಟ್ ನಾನು ಹೋಗೋಷ್ಟು ಕೆಲಸ ಎಲ್ಲ ಆಗಿರೋದು. ನಾನು ಅವರು ಊರಲ್ಲಿ ಅವರು ಇದೆಲ್ಲ ಹೊಡಿತಾರಲ್ಲ ಅಕ್ಕಿದು, ಸೊ ಅಲ್ಲೆಲ್ಲ ಹೊಡಿಯುವಾಗ ಪ್ಲೀಸ್ ನಾನು ಹೋಗ್ಬಿಟ್ಟು ಒಂದು ಸಲ ಟ್ರೈ ಮಾಡ್ತೀನಿ, ನನಗೇನು ಅದೆಲ್ಲ ನನಗೆ ತುಂಬ. ಬಟ್ ಅವರಲ್ಲಿ ಬಿಕಾಸ್ ನಾನು ಇಲ್ಲಿದ್ರೆ ಸಾಕು ಜನ ಹಂಗೆ ಸೇರ್ಕೊಳ್ಳೋರಲ್ಲ, ಅದೊಂದು ಪ್ರಾಬ್ಲಮ್ ಇತ್ತು. ಬಟ್ ಐ ಎಂಜಾಯ್ಡ್ ಆ ಕಂಪ್ನಿ, ಆ ಫ್ಯಾಮಿಲಿ, ಅವ್ರ ಪ್ರೀತಿ. ಅವರು ಬಂದ್ಬಿಟ್ಟು ನಾನು ಇದನ್ನು ನೋಡಬೇಕು, ಅದನ್ನು ನೋಡಬೇಕು, ಆ ಮನೆಯಲ್ಲಿ ಇಟ್ಟಿರ್ತಾರಲ್ಲ ಕುರಿಗಳು, ಅದು ಅವ್ರ ಜೊತೆಲೆಲ್ಲ ಆಟ ಆಡೋದು, ಅದೆಲ್ಲ ಇದು ಅವರೆಲ್ಲ ನಾನು ಹಿಂಗೆ ನೋಡೋರು. ಏನಂದರೆ ಇವ್ರು ಇಂಥ ಕ್ಯಾರೆಕ್ಟರ್ಸ್ ಎಲ್ಲ ಮಾಡಿ ಏನು ಇವ್ರು ಹಿಂಗೆ ಅವ್ರು ಅಂದ್ಕೊಂಡಿರ್ತಾರೆ ಇದೇನು ಕರೆಕ್ಟ್ ಇದೆಯಾ ಇಲ್ವ.
ಬಟ್ ಐ ಯೂಸ್ ಟು ರಿಯಲಿ ಎಂಜಾಯ್. ಬಟ್ ರಾಮು ನನ್ನ ನಿಜವಾಗ್ಲೂ ಒಂದು ಮಗು ಥರ ಟ್ರೀಟ್ ಮಾಡೋರು. ಹಿ ಯೂಸ್ ಟು ಟ್ರೀಟ್ ಮೀ ಲೈಕ್ ಎ ಕಿಡ್. ಐ ಥಿಂಕ್ ರಾಮು ಸರ್ಗೆ ಇಬ್ಬರು ಮಕ್ಕಳ 3 ಜನ ಮಕ್ಕಳು. ಹೌದು, ಹಿ ಆಲ್ವೇಸ್ ಟ್ರೀಟೆಡ್ ಮೀ ಲೈಕ್ ದಟ್. ನಿಜವಾಗ್ಲೂ 3 ಮಕ್ಕಳು ಅಂತಲೇ ಹೇಳಬೇಕು. ನನಗೆ ಅವರು ಒಂದೊಂದು ಸಲ 2 ದಿವಸ 3 ದಿವಸ ಅವರೆಲ್ಲೋ ಒಂದು ಬಾಂಬೆ ಶೂಟಿಂಗ್ ಇತ್ತು, ಒಂದು 4 ಡೇಸ್ ಹೋಗ್ಬೇಕದು. ಆ 4 ಡೇಸ್ ಬಿಟ್ಟು ಹೋಗೋಕ್ಕೆ ನನಗೆ ಬಂದು ನೋ ಪ್ರಾಬ್ಲಮ್ಮಾ, ನೀನು ಸರಿಯಾಗಿರ್ತೀಯ, ನಿನ್ನ ಮಕ್ಕಳು ನೋಡ್ಕೊಳ್ತೀಯ ಚೆನ್ನಾಗಿ. ಬಿಕಾಸ್ ಈವನ್ ಐ ಆಮ್ ಅ ಕಿಡ್ ಫಾರ್ ಹಿಮ್, ಯು ನೋ. ಸೊ ಈಸ್ ಟು ಬಿ ಸೋ ಮಚ್ ಕೇರ್, ಸೋ ಮಚ್ ಇದು ಅವರು. ಸೊ ಮಕ್ಕಳು ಹೇಗಿದ್ರಮ್ಮ ಈಗ ಇಬ್ಬರೂ, ಆರ್ಯನ್ ಮತ್ತು ಅನನ್ಯ? ಆರ್ಯನ್ ಮತ್ತು ಅನನ್ಯ ನಿಜವಾಗ್ಲೂ ಅವ್ರ ಫಾದರ್ನ ಎಷ್ಟು ಮಟ್ಟಿಗೆ ಮಿಸ್ ಮಾಡ್ತೀನಿ ಅಂತ ನನಗೆ ಗೊತ್ತಾಗುತ್ತೆ. ಅವರು ನನಗೆ ತೋರಿಸ್ಕೊಳ್ತಾ ಇಲ್ಲ, ಬಟ್ ಆವಾಗವಾಗ ನಾನು ಹೋಗಿ ನೋಡ್ತಾ ಇರ್ತೀನಿ. ಪಾಪ ರೂಮಲ್ಲಿ ತುಂಬ ಫೀಲ್ ಆಗ್ತಾ ಇರ್ತಾರೆ. ಇಬ್ಬರು ರೂಮಲ್ಲಿ ಡ್ಯಾಡಿ ಫೋಟೋ ಹಾಕ್ಕೊಂಡು ದೇ ಮಿಸ್ ಹಿಮ್ ಸೋ ಮಚ್, ಐ ಕ್ಯಾನ್ ಸಿ. ಬಟ್ ನನಗೆ ತೋರಿಸ್ತಾ ಇಲ್ಲ, ಯಾಕಂದರೆ ನಾನಿಲ್ಲಿ ಮತ್ತು ನನ್ನನ್ನು ಹೊರಗೆ ತರೋಕ್ಕೆ ಅವ್ರಿಗೆ ತುಂಬ. ಸೊ ಅವರು ನನಗೆ ತುಂಬ ಸ್ಟ್ರಾಂಗಾಗಿ ಒಂದು ನಿಜವಾಗ್ಲೂ ಒಂದು ತಂದೆ ತಾಯಿ ಪೊಸಿಷನಲ್ಲೇ ನಾನು ನೋಡ್ಕೊಳ್ತಿದ್ದಾರೆ. ಈಗ ನಾನು ಅವ್ರಿಗೆ ಮಗು ಆಗಿಬಿಟ್ಟಿದ್ದೀನಿ. ಐ ಥಿಂಕ್ ತುಂಬ ದೊಡ್ಡ ಜವಾಬ್ದಾರಿ ನಿಮ್ಮ ಮೇಲಿದೆಯಲ್ಲ ಮಮ್ಮ, ಎಲ್ಲ ಜವಾಬ್ದಾರಿ ಬಿಟ್ಟು ಹೋದ್ರು ಅಂತ ಅನ್ಸುತ್ತಲ್ಲ ನಿಮ್ಮ ಮೇಲೀಗ? ಜವಾಬ್ದಾರಿ ಅಂದರೆ ಒಂದು, ಅವರು ನಮಗೆ ಮಕ್ಕಳಿಗಾಗಲಿ ನನಗಾಗಲಿ ಎಲ್ಲ ಮಕ್ಕಳಿಗೆ ಎಲ್ಲ ರೀತಿಲೂ ಅವ್ರ ಹತ್ರ ಹೇಳ್ಕೊಟ್ಟಿದ್ದಾರೆ. ಒಂದು ಡಿಸಿಪ್ಲಿನ್, ಒಂದು ವ್ಯಾಲ್ಯೂ, ಒಂದು ಎಜುಕೇಷನಲ್ ಆಗಿ ಇಲ್ಲ ಒಂದು ರೆಸ್ಪಾನ್ಸಿಬಿಲಿಟಿ ಎಲ್ಲ ಅವ್ರಿಗೆ ಹೇಳ್ಕೊಟ್ಟಿದ್ದಾರೆ. ಬಿಕಾಸ್ ನನಗಿಂತ ಅವ್ರಿಗೆ ಜಾಸ್ತಿ ಹಿ ಹ್ಯಾಸ್ ಶೋನ್ ದ ಲೈಫ್ ವ್ಯಾಲ್ಯೂ, ಹೆಂಗೆ ಬೆಳಿಬೇಕು, ದೊಡ್ಡದಾಗಿ ಯೋಚನೆ ಮಾಡಿ, ಯು ಹ್ಯಾವ್ ಟು ಡ್ರೀಮ್ ಬಿಗ್, ಕಷ್ಟಪಡಬೇಕು, ಹಾರ್ಡ್ ವರ್ಕ್ ಇಸ್ ಆಲ್ವೇಸ್ ಪೇಸ್ ಅಂತೇಳಿ ಇದೆಲ್ಲ ಅವ್ರಿಗೆ ಒಂದು ರೆಸ್ಪಾನ್ಸಿಬಿಲಿಟಿ, ಒಂದು ಏನೋ ಒಂದು ನಾಲೆಜ್. 10th ಸ್ಟ್ಯಾಂಡರ್ಡ್ ಆಯಿತಾ ಇಮ್ಮಿಡಿಯೇಟ್ಲಿ ಬ್ಯಾಂಕ್ ಹೆಂಗೆ, ಬ್ಯಾಂಕ್ ಟ್ರಾನ್ಸಾಕ್ಷನ್ ಹೆಂಗೆ, ಇನ್ಕಮ್ ಟ್ಯಾಕ್ಸ್ ಅಂದರೆ ಏನು, GST ಅಂದರೆ ಏನು, ಹಿ ಗೇವ್ ಹಿಮ್ ಸೋ ಮಚ್ ನಾಲೆಜ್. ನನಗೆ ಒಂದೊಂದು ಸಲ ಕೂತ್ಕೊಂಡು ಮಕ್ಕಳು ನನಗೆ ಏನಾದ್ರು ಹೇಳುವಾಗ ಇಲ್ಲ ಏನಾದರೂ ನನಗೆ ಡೌಟ್ ಇದೆ ಅವ್ರಿಗೆ ಪಟ್ ಅಂತ ಹೇಳೋರು. ಐ ವಾಸ್ ಥಿಂಕಿಂಗ್ ಏನಪ್ಪ ಎಷ್ಟು ಎಲ್ಲರೂ ನೋಡಿ ಈಗ ಎಷ್ಟು ಚಿಕ್ಕ ವಯಸ್ಸಲ್ಲಿ ಎಷ್ಟೋ ಸಾಧನೆ ಮಾಡೋರೇ ಇರಲ್ಲ, ಅಂಥದ್ದು ಇಷ್ಟು ಸಾಧನೆ ಮಾಡಿ ಇಷ್ಟು ಹೆಸರು ತಗೊಂಡು ಈಗ ಮಕ್ಕಳಿಗೂ ಅಷ್ಟು ಹೇಳ್ಕೊಟ್ಟು ಈ ಥರ ಆಗೋಕೆ ಹಿಂಗಾಗಿದೆ ಅನ್ನೋ ಒಂದೊಂದು ಸಲ ಐ ಥಿಂಕ್ ಅವ್ರಿಗೆ ಗೊತ್ತಿತ್ತಾ ಅಂತ, ಯಾಕೆಂದರೆ ಅವ್ನಿಗೆ ಎಲ್ಲ ಹೇಳ್ಕೊಟ್ಟೋಗಿದ್ರು ಮಕ್ಕಳಿಗೆ. ಅದೇ ನನಗೆ ತುಂಬ ಆಶ್ಚರ್ಯ, ತುಂಬ ಆಶ್ಚರ್ಯ. ಏನಂದರೆ ಏನು ಕೂಟ ಹೆಂಗೆ ನೀನು ನಮ್ಮ ಜೊತೆಲಿ ಇಲ್ಲಿಂದ ಇರಲ್ಲ ಅಂತ ಹೇಳ್ಬಿಟ್ಟು ಇದೆಲ್ಲ ಪ್ರಿಪೇರ್ ಮಾಡಿಬಿಟ್ಟು ಹೋಗಿದ್ದೀಯಾ, ನನಗೇನಂತಲೇ ಗೊತ್ತು. ತುಂಬ ನೆನಪುಗಳು ಕಾಡ್ತಿರುತ್ತೆ ಅವ್ರ ಜೊತೆ ಓಡಾಡಿದ್ದು, ಅವ್ರ ಜೊತೆ ನಿಂತಿದ್ದು, ಕೂತಿದ್ದು, ಮಾತಾಡಿದ್ದು. ನನಗೀಗ ಅವರು ಊರಿಗೆ ಹೋಗುವಾಗೆಲ್ಲ ಹೆಂಗಿರುತ್ತೆ ಅಂದರೆ, ಆ ಊರು ಹತ್ರ ಆಗುವಾಗೆಲ್ಲ ಅಲ್ಲಿ ಮನೆಗೆ ಹೋಗುವವರೆಗೂ ಚೆನ್ನಾಗಿರ್ತೀವಿ. ಮನೆಗೆ ಹೋಗಿದ ತಕ್ಷಣ ಅಯ್ಯೋ ದೇವ್ರೆ ನಿಜವಾಗ್ಲೂ ಇಲ್ವಾ, ಅವ್ರು ಇಲ್ಲದೆ ನಾನು ನಿಮ್ಮ ಊರಿಗೆ ಬರ್ತಾಯಿದ್ದೀನ, ಅವ್ರು ಇಲ್ಲದೆ ನಾನು ಊರಿಗೆ ಬರ್ತಾಯಿದ್ದೀನ. ನಾನು ಅವ್ರ ತಾಯಿ ತೀರೋಗಿದ್ದ ಜಾಗದಲ್ಲೇ ಆ ಪಕ್ಕದಲ್ಲೇ ನಾನು ರಾಮೂರ್ಗೆ ಮಾಡಿದ್ವಿ. ಏನಪ್ಪ ನಿನ್ನೆ ಹಿಂಗೆ ನೋಡಬೇಕಾ ಅಂತ ಒಂದೊಂದು ಸಲ ಅನಿಸ್ಬಿಡುತ್ತೆ. ತುಂಬ ಕನಸುಗಳಿದ್ದು ರಾಮ್ ಸರ್ದು, ತುಂಬ ಕನಸುಗಳಿತ್ತು ಅವ್ರಿಗೆ, ತುಂಬ ಕನಸುಗಳಿತ್ತು. ಪಿಕ್ಚರ್ಸ್ ಮೇನ್ ಕನಸು ಏನು, ಒನ್ಲಿ ಪಿಕ್ಚರ್, ಸಿನಿಮಾನೇ ಅವ್ರ ಕನಸು. ಮಕ್ಕಳ ಬಗ್ಗೆ ಕೂಡ ತುಂಬ ಕನಸು ಕಂಡಿದ್ರು. ಮಕ್ಕಳ ಬಗ್ಗೆ ಕೂಡ ದೊಡ್ಡ ಮಕ್ಕಳಿಗೆ ಏನಂದರೆ ಮೇನ್ಲಿ ಅವ್ರು ಏನು ಹೇಳ್ತಾರೆ, ಅವ್ರು ಏನು ಆಗಬೇಕು ಏನು ಮಾಡಬೇಕು ಅನ್ನೋದು ಯಾವತ್ತೂ ಅವರು ಹಿ ನೆವರ್ ಇಸ್ ಟು ಟೆಲ್ ಎನಿಥಿಂಗ್. ಅವ್ರು ಏನು ಅಂದ್ಕೊಳ್ತಾರೋ ಅದನ್ನೇ ಮಾಡೋಣ. ನನಗೂ ಇಲ್ಲ, ನಮ್ಮ ಅವ್ರು ಏನು ಅಂದ್ಕೊಳ್ತಾರೋ ಅವ್ರ ಆಸೆ ಏನು ವಿಲ್ ಅದನ್ನೇ ಮಾಡಿಸೋಣ. ಬಟ್ ದೇ ಹ್ಯಾವ್ ಟು ಫಿನಿಶ್ ದರ್ ಡಿಗ್ರಿ ಮಾಡಿದ್ಮೇಲೆ ಏನೇ ಇದ್ದರೂ ವಿಲ್ ಫುಲ್ಫಿಲ್ ವಾಟ್ ಎವರ್ ಇಟ್ ಇಸ್. ಬಟ್ ರಾಮು ಅವ್ರಿಗೆ 100% ಏನಂದರೆ ಆರ್ಯನ ಹೀರೋ ಮಾಡಬೇಕು ಅಂತ, ಅದು ಹುಟ್ಟುವಾಗಲೇ ಅವ್ರು ಡಿಸೈಡ್ ಮಾಡಿಬಿಟ್ರು. ಸೊ ಅದು ಇಲ್ಲ. ಮಕ್ಕಳಿಗೆ ಬಂದುಬಿಟ್ಟು ಹಿ ಟೋಲ್ ಅನಿ ವಾಟ್ ಎವರ್ ಶಿ ಥಿಂಕ್ಸ್, ವಾಟ್ ಎವರ್ ಶಿ ವಾಂಟ್ಸ್ ಟು ಬಿಕಮ್, ವಾಟ್ ಎವರ್ ಶಿ ವಾಂಟ್ಸ್ ಟು ಡೂ, 100% ನಮ್ಮ ಸಪೋರ್ಟ್ ಅನ್ನೋದೇ ಇದ್ವಿ ನಾವು. ಸಿನಿಮಾ ಅಂತ ಬಂದಾಗ, ಅರ್ಜುನ್ ಗೌಡ ಸಿನಿಮಾ ಅಂತ ಬಂದಾಗ ಈಗಾಗಲೇ ಏನೋ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಿರೋದು, ಇಷ್ಟ ಆಗ್ಬಿಟ್ಟು ಜನಕ್ಕೆ ಎಲ್ಲರಿಗೂ ಆಲ್ರೆಡಿ. ಸೊ ಒಂದು ಬೇರೆ ಲೆವೆಲ್ ರೀಚ್ ಆಗಿರೋ ಸಿನಿಮಾ ಆ್ಯಕ್ಚುಲಿ. ಇಲ್ಲ, ನಿಜವಾಗ್ಲೂ ನಾನು ಎಲ್ಲರೂ ಕೇಳ್ಕೊಳ್ಳೋದು ಇದು ಬೇರೆ ಲೆವೆಲ್ಗೆ ರೀಚ್ ಆಗಲೇಬೇಕು ಈಗಿರೋ ಇದರಲ್ಲಿ. ನಾನು ಪ್ರತಿಯೊಬ್ಬರಿಗೂ ನಾನು ಕೇಳ್ಕೊಳ್ಳೋದು ಅದೇ, ರಾಮು ಅವ್ರು ತುಂಬ ಇಂಟ್ರೆಸ್ಟ್ ಇಟ್ಕೊಂಡು ಪಿಕ್ಚರ್ ಮಾಡಿದ್ದಾರೆ. ನಿಮ್ಮೆಲ್ಲರಿಗೂ ಒಂದು ಒಳ್ಳೆ ಕಮರ್ಷಿಯಲ್ ಪಕ್ಕ ಮಾಸು, ಒಂದು ಎಂಟರ್ಟೈನ್ಮೆಂಟು
ನೀವು ಪಿಕ್ಚರ್ ಬಂದು ನೋಡಿದ್ರೆ ನೀವು ಪಟ್ಟಿರೋ ಕಷ್ಟಗಳು, ನೀವು ಪಟ್ಟಿರೋ ನಷ್ಟಗಳು ಅದೆಲ್ಲ ಮರೆತು ಈ ಪಿಕ್ಚರ್ನ ಎಂಜಾಯ್ ಮಾಡಿಬಿಟ್ಟು ರಿಲ್ಯಾಕ್ಸ್ ಆಗಬೇಕು. ನೀವು ನಮ್ಗೆ ಅಂದ್ಕೊಳ್ತೀವಲ್ಲ ಈಗ ಸ್ವಲ್ಪ ಒಂದು 1 ಅವರ್ ಮಲ್ಕೊಂಡ್ರೆ ಅವತ್ತು ದಿವಸ ಫುಲ್ ಫ್ರೆಶ್ ಆಗಿರ್ತೀವಂತ. ಆ ಥರ ಈ ಪಿಕ್ಚರು, ಇಂಥ ಒಂದು ಪಿಕ್ಚರ್ ಮಾಡಿದ್ವಿ, ನೀವೆಲ್ಲರೂ ನೋಡಬೇಕು. ಈ ಪಿಕ್ಚರ್ನ ನೋಡ್ಬಿಟ್ಟು ನೀವೆಲ್ಲರೂ ಎಷ್ಟು ಖುಷಿ ಪಡ್ತಾರೋ ಅಷ್ಟು ಖುಷಿ ರಾಮು ಅವ್ರು ಪಡ್ತಾರೆ. ಆ ಖುಷಿಗೆ ಅವ್ರು ಕೊಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಮ್ಯಾಮ್, ಇನ್ನೊಂದು ರಾಮು ಸರು ನಿಮ್ಮನ್ನು ಸ್ಕ್ರೀನಲ್ಲಿ ನೋಡಬೇಕು ಅಂತ ಸಿಕ್ಕ ಆಸೆ ಪಡ್ತಿದ್ರು. ಸೊ ನಾವು ಅದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಇನ್ಮೇಲೆ ಮುಂದೆ ಕೂಡ? ಎಸ್ ಎಸ್ ಅಫ್ಕೋರ್ಸ್. ಬಿಕಾಸ್ ನಾನು ಒಂದೇ ಒಂದು ಹೇಳ್ತೀನಿ, ರಾಮು ಅವರು ಯಾವಾಗಲೂ ಹೇಳೋರು, ಈಗ ನೀನು ಮಾತ್ರ ಆ್ಯಕ್ಟಿಂಗ್ ನಿಲ್ಲಿಸ್ಬೇಡ, ನೀನು ಆ್ಯಕ್ಟಿಂಗ್ ಮಾಡಬೇಕು, ಜನ ನಿನ್ನ ನೋಡಬೇಕು ಅಂತ ತುಂಬ ಇಷ್ಟಪಡ್ತಿದ್ದಾರೆ, ಅವ್ರಿಗೆ ನೀನು ಡಿಸಪಾಯಿಂಟ್ ಮಾಡಬೇಡ, ನೀನು ಪಿಕ್ಚರಲ್ಲಿ ಆ್ಯಕ್ಟ್ ಮಾಡಬೇಕು. ಸೊ ಅವರು ಒಂದು 2 ಪಿಕ್ಚರು ಬೇರೆಯವ್ರ ಜೊತೆಲಿ ಮಾಡಿದ್ರೆ ಒಂದು ಪಿಕ್ಚರ್ ನಂದು ರೆಡಿ ಆಗುತ್ತೆ ಅಲ್ಲಿ. ಸೊ ಅವ್ರಿಗೆ, ನನಗೆ ಫ್ಯಾಮ್ಲಿಗೆ, ನನ್ನ ಮಕ್ಕಳಿಗೆ ಕೊಡೋ ಇಂಪಾರ್ಟೆನ್ಸ್, ಟೈಮ್ ಗ್ಯಾಪು ಕೊಡೋರು. ಆ್ಯಂಡ್ ಈವನ್ ಸೇಮ್ ನನ್ನ ಜೊತೆಲಿ ಪಿಕ್ಚರ್ ಮಾಡಬೇಕು ಅನ್ನೋ ಒಂದು ರೆಡಿನೂ ಮಾಡೋರು. ಈಗ ತುಂಬ ಪಿಕ್ಚರ್ಸ್ ಆಫರ್ಸ್ ಬಂತು, ರಾಮು ಅವರು ನೋಡ್ತಾರೆ ಚೆನ್ನಾಗಿದೆಯಾ, ಬಿಕಾಸ್ ಯಾಕೆ ಇವಳಿಗೆ ಅಂತ ಒಂದು ಫ್ಯಾನ್ಸ್ ಇದ್ದಾರೆ, ಫಾಲೋಯಿಂಗ್ ಇದ್ದಾರೆ, ಇವರಿದ್ದಾರೆ. ಸೊ ಅದು ತಕ್ಕ ಸ್ಟೋರಿ ಇದೆಯಾ, ಏನಿದೆ ಅನ್ನೋದು ನೋಡಿಕೊಂಡೇ ಅವರು ಮಾಡೋದಾ ಬೇಡ ಅಂತ ಡಿಸೈಡ್ ಮಾಡ್ತಾರೆ. ಈಗ ನನಗೂ ಏನಂತ ಹೇಳಿದರೆ, ಇಫ್ ಇಟ್ ಇಸ್ ವೆರಿ ಗುಡ್ ಆ್ಯಂಡ್ ನನಗೆ ಜನ ಏನು ಇಷ್ಟಪಡ್ತಿದ್ದಾರೆ ನನ್ನಿಂದ, ಅದು ಆ ಥರದ್ದು ಇದೆಯಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನನ್ನ ಬ್ಯಾನರ್ ಆಗಲಿ ಇಲ್ಲ ಹೊರಗಡೆ ಬ್ಯಾನರ್ ಆಗಲಿ, ಐ ವಿಲ್ ಡೆಫಿನೆಟ್ಲಿ ವರ್ಕ್. ಓಕೆ, ತುಂಬ ಜನ ಹೇಳ್ತಿರೋದು, ಅಂದರೆ ಇಡೀ ಇಂಡಸ್ಟ್ರಿ ಹೇಳ್ತಿರೋದು, ರಾಮು ಫಿಲ್ಮ್ಸ್ ಏನಿದೆ ಮತ್ತಷ್ಟು ಈಗ ಕೋಟಿ ರಾಮು ಅಂತ ಇದ್ದರೆ, ಸೊ ನೆಕ್ಸ್ಟ್ ಮಹಾರಾಷ್ಟ್ರ ಶತಕೋಟಿ ಮಹಾರಾಷ್ಟ್ರ ಬೇಕು ಅಂತ. ನಿನ್ನೆ ಉಪೇಂದ್ರ ಅವರ ಮಾತು ಹೇಳಿದರು, ಅದಾಗಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಈವನ್ ಶಿವಣ್ಣನೂ ಹೇಳಿದ್ರು ನನಗೆ, ನೀನು ರಾಮು ಫಿಲ್ಮ್ಸ್ ನಿಲ್ಲಿಸಬಾರ್ದು, ಮುಂದೆ ಹೋಗಬೇಕು, ನಾವು ಮಾಡ್ತೀವಿ ಪಿಕ್ಚರ್, ನಾವು ಇದ್ದೀವಿ ಸಪೋರ್ಟ್ಗೆ. ಈಗ ಉಪೇಂದ್ರ ಅವರು, ರವಿಚಂದ್ರ ಅವರು, ಗಣೇಶ್ ಅವರು, ರಾಕ್ಲಿನ್ ಅವರು, ಎವ್ರಿಬಡಿ, ಈವನ್ ದುನಿಯಾ ವಿಜಯ್ ಅವರು ಮಾತಾಡಿದ್ರು, ದರ್ಶನ್ ಅವರು, ಸುದೀಪ್ ಅವರು, ಯಶ್. ಐ ಫೀಲ್ ಸೋ ನೈಸ್. ಪ್ರತಿಯೊಬ್ಬರು ಇಷ್ಟು ಚೆನ್ನಾಗಿ ಸಪೋರ್ಟ್ ಮಾಡಿ ಆ ಪ್ರೀತಿ ಕೊಡುವಾಗ ಎಷ್ಟು ಒಂಥರ ದಿಸ್ ಇಸ್ ಕಾಲ್ಡ್ ಏನೋ. ಸೊ ರಾಮು ಅವ್ರು ಏನು ಸಂಪಾದನೆ ಮಾಡಿದೆ ಅಂದರೆ ದಿಸ್ ಪ್ರೀತಿ. ಹೌದು ಹೌದು, 100%. ನಾಟ್ ಓನ್ಲಿ ಫ್ರಮ್ ದ ಇಂಡಸ್ಟ್ರಿ, ಜನ ಕೂಡ ಅವರು ಬಿಗ್ಗಿನಿಂಗಿಂದ ಒಂದೊಂದು ಸ್ಟೆಪ್ ಆಗಿ ಇಷ್ಟು ಮಟ್ಟಿಗೆ ನಿಂತಿದೆ ಅಂದರೆ ಎಲ್ಲರೂ ಜನದ ಪ್ರೀತಿ, ಅವರು ಕೊಟ್ಟಿರೋ ಪ್ರೋತ್ಸಾಹ, ನಮ್ಮ ಮೀಡಿಯಾ ಆಗಲಿ, ನಮ್ಮ ಈ ಫಿಲ್ಮ್ ಇಂಡಸ್ಟ್ರಿ ಆಗಲಿ, ಅವ್ರು ಕೊಟ್ಟಿರೋ ಪ್ರೋತ್ಸಾಹ, ಅವ್ರು ಕೊಟ್ಟಿರೋ ಪ್ರೀತಿ ನಾನು ನಿಜವಾಗ್ಲೂ ಹೇಳ್ತೀನಿ. ಓಕೆ, ಫೈನ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸೊ ಈ ಸಮಯದಲ್ಲಿ ನಾವು ಕೂಡ ನಿಮ್ಮ ಜೊತೆ ಯಾವಾಗಲೂ ಇರ್ತೀವಿ, ನೀವು ಯಾವಾಗಲೂ ಖುಷಿಯಾಗಿರಬೇಕು, ನಗ್ನಗ್ತಾ ಇರಬೇಕು. ಸೊ ಕನಸರಾಣಿ ಆಗಿದ್ರಿ, ಈಗ ಏನು ಆ್ಯಕ್ಷನ್ ಕ್ವೀನ್ ಆಗಿದ್ದೀರಾ, ಅದೇ ಥರ ಯಾವಾಗಲೂ ನಗ್ನಗ್ತಾ ಇರಬೇಕು ಅಂದರೆ ನಮ್ಮ ಆಶೆ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಖುಷಿಯಾದ ನಿಮ್ಮ ಜೊತೆ ಮಾತಾಡಿದ್ದು. ಥ್ಯಾಂಕ್ ಯು ಮ್ಯಾಮ್. ಮುತ್ತಿನಂಥ ಹೆಂಡತಿ ಎಂದು ಮನೆಯಾರತಿ, ಮನೆಯಾರತಿ ಸಂಸಾರದ ಸಾರಥಿ.